व्याप्तदेहाय दक्षिणामूर्तये नमः। दक्षिणामूर्तये नमः। ॐ पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणी। भगवद्गीते भवद्वेषिणी। हरि ओम। ಶ್ರೀಮದ್ ಭಗವದ್ಗೀತೆಯ ಸಂಪೂರ್ಣ ಅಧ್ಯಾಯಗಳ ಒಂದು ಚಿಂತನೆಯನ್ನ ಯಥಾಶಕ್ತಿ ಯಥಾಮತಿ ಮಾಡೋಣ ಅಂತ ನಾವೇನು ಆರಂಭ ಮಾಡಿದ್ದೆವು. ಮಧ್ಯೆ ಮಧ್ಯೆ ಸಣ್ಣ ಸಣ್ಣ ವಿಘ್ನಗಳಿಂದಾಗಿ ತಡೆಯುಂಟಾದರೂ ಕೂಡ ಈಶ್ವರಾನುಗ್ರಹದಿಂದ ಮುಂದುವರಿಸ್ತಕ್ಕಂತಹ ಸಾಮರ್ಥ್ಯವನ್ನು ಅವನು ಕೊಟ್ಟಿದ್ದಾನೆ. ನಾವು 2ನೇ ಅಧ್ಯಾಯದ 12, 13, 14ನೇ ಶ್ಲೋಕವನ್ನ ನೋಡಿದ್ದೆವು. 2ನೇ ಅಧ್ಯಾಯದ 11ನೇ ಶ್ಲೋಕದಿಂದ ಉಪದೇಶ ಆರಂಭ ಮಾಡ್ತಾನೆ ಭಗವಂತ. ಶರಣಾಗತನಾದಂಥ ಶಿಷ್ಯನಿಗೆ ಗುರು ಉಪದೇಶ ಮಾಡಲೇಬೇಕು ಎಂಬುದಾಗಿ ಮುಂಡಕೋಪನಿಷತ್ ಹೇಳುತ್ತೆ. ವಿದ್ಯೆ ಬೇಕು ಅಂದಂತಹ ಶಿಷ್ಯ ಗುರುವಿನ ಬಳಿಗೆ ಬಂದಾಗ ಅದು ಗುರುವಿನ ಕರ್ತವ್ಯವಾಗ್ತದೆ ಅವನಿಗೆ ಜ್ಞಾನವನ್ನು ನೀಡತಕ್ಕಂಥದ್ದು. ಆದ್ದರಿಂದ ಶಿಷ್ಯ ಶರಣಾಗಿದ್ದಾನೆ. ಗುರು ಸಾಮಾನ್ಯನಲ್ಲ, ಜಗದ್ಗುರು, ಶ್ರೋತ್ರಿಯನು, ಬ್ರಹ್ಮನಿಷ್ಠನು, ಗುರು ಎಂಬುದಾಗಿ ಉಪನಿಷತ್ ಹೇಳಿದ್ರು. ಸಾಕ್ಷಾತ್ ಪರಮಾತ್ಮನೇ ಇರುವಾಗ ನಾರಾಯಣಂ ಪದ್ಮಭವಂ ವಸಿಷ್ಠಂ ಅಂತ ಗುರು ಪರಂಪರೆಯಲ್ಲಿ ಆದಿ ಗುರುವಾಗಿ ಶ್ರೀಮನ್ ನಾರಾಯಣನ ಸ್ವೀಕಾರ ಮಾಡ್ತೇವೆ. ಅವನ ಅವತಾರವೇ ಆದ ಶ್ರೀಕೃಷ್ಣ ಪರಮಾತ್ಮ ಎದುರಿಗೆ ನಿಂತಿದ್ದಾನೆ. ಅವನ ಉಪದೇಶ, ಆರಂಭದ ಉಪದೇಶ ಏನು ಅಂತ ನೋಡಿದ್ದೇವೆ ನಾವು. ಅಳವಾರದವರಿಗಾಗಿ ಅಳುತ್ತಿರುವೆ ನೀನು, ತಿಳಿದವನಂತೆ ಮಾತನಾಡುತ್ತಿರುವೆ ನೀನು. ಅರ್ಜುನ, ಅಳಿದವರಿಗಾಗಲಿ ಉಳಿದವರಿಗಾಗಲಿ ತಿಳಿದವರು ಅಳುವುದಿಲ್ಲ. ಅಳಬಾರದವರಿಗಾಗಿ ಅಳುತ್ತಿರುವೆ ನೀನು, ತಿಳಿದವನಂತೆ ಮಾತನಾಡುತ್ತಿರುವೆ ನೀನು. ಪ್ರಜ್ಞಾವಾದಾಶ್ಚ ಭಾಷಸೆ ಅಶೋಚ್ಯಾನ್ ಅನ್ವಶೋಚಸ್ತ್ವಂ. ಅಳಬಾರದವರಿಗಾಗಿ ಅಳುತ್ತಿರುವೆ ನೀನು, ಪ್ರಜ್ಞಾವಾದಾಶ್ಚ ಭಾಷಸೆ, ತಿಳಿದವನಂತೆ ಮಾತನಾಡುತ್ತಿರುವೆ ನೀನು. ಗತಾಸೂನ್ ಅಗತಾಸೂಂಶ್ಚ, ಅಳಿದವರಿಗಾಗಲಿ ಉಳಿದವರಿಗಾಗಲಿ. ಗತಾಸೂಂಶ್ಚ ಅಂದ್ರೆ ಸತ್ತವರು, ಅಳಿದವರು. ಅಗತಾಸೂಂಶ್ಚ ಅಂದ್ರೆ ಉಳಿದವರು, ಬದುಕುಳಿದವರು. ನಾನು ಶೋಚಂತಿ ಪಂಡಿತಾಹ, ತಿಳಿದವರು ಅಳುವುದಿಲ್ಲ ಎಂಬುದಾಗಿ ಉಪದೇಶವನ್ನು ಕೊಟ್ಟಿದ್ದಾನೆ. ಮನುಷ್ಯನ ದುಃಖಕ್ಕೆ ಮುಖ್ಯ ಕಾರಣ ಅಜ್ಞಾನ ಎಂಬುದಾಗಿ ಶಾಸ್ತ್ರಗಳು ಹೇಳ್ತವೆ. ಅದಕ್ಕೆ ಇನ್ನೊಂದು ಶಬ್ದ ಬಳಸ್ತಾರೆ ಶಂಕರ ಭಗವತ್ಪಾದರು, ಅಧ್ಯಾಸ ಅಂತ. ಅತಸ್ಮಿನ್ ತದ್ಬುದ್ಧಿರಿತಿ ಅಧ್ಯಾಸ. ಅದರಲ್ಲಿ ಅದು ಎನ್ನತಕ್ಕಂಥ ಭಾವನೆ, ಅದನ್ನೇ ಅಜ್ಞಾನ ಎಂಬುದಾಗಿಯೂ ಕೂಡ ನಾವು ಹೇಳ್ತೇವೆ. ಅದೇ ಮೂಲಭೂತ ಕಾರಣ ನಮ್ಮ ದುಃಖಕ್ಕೆ. ಅವಿದ್ಯೆ, ಅಜ್ಞಾನ, ಅಧ್ಯಾಸ, ಇಂಗ್ಲಿಷ್ನಲ್ಲಿ ಏನ್ ಹೇಳ್ತಾರೆ, ಇಗ್ನೋರೆನ್ಸ್. ಮೂಲಭೂತ ಅಜ್ಞಾನ ಇದೆ ನಮ್ಮಲ್ಲಿ. ಯಾವ ಅಜ್ಞಾನ ಅದು? ನಾನ್ ಯಾರು ಅಂತ ಗೊತ್ತಿಲ್ಲದೆ ಇರೋದು. ತದನಂತರ ಫಿಸಿಕ್ಸ್ ಅಜ್ಞಾನ, ಕೆಮಿಸ್ಟ್ರಿ ಅಜ್ಞಾನ, ಬಯಾಲಜಿ ಅಜ್ಞಾನ, ಅದೆಲ್ಲ ಇದ್ದೇ ಇದೆ. ಪ್ರಪಂಚದಲ್ಲಿ ಅನೇಕ ಅಜ್ಞಾನಗಳು, ಸ್ಥೂಲ ಅವಿದ್ಯೆ ಅಂತ ಏನು ಹೇಳ್ತೇವೆ ಅದು ಇದ್ದೇ ಇದೆ. ಅದ್ರ ಮೂಲ ಅವಿದ್ಯೆ ಯಾವ್ದಪ್ಪ ಅಂದ್ರೆ ನಾನ್ ಯಾರು ಅಂತ ತಿಳಿಯದೇ ಇರೋದು. ನಾನ್ ಯಾರು ಅಂತ ನಮ್ಗೆ ಯಾವಾಗ ಗೊತ್ತಾಗಲ್ವೋ ಅವಾಗ ಆಗತಕ್ಕಂಥ ದೊಡ್ಡ ಸಮಸ್ಯೆ ಏನಪ್ಪಾ ಅಂದ್ರೆ ನಾನ್ ಅಲ್ಲದ್ರಲ್ಲಿ ನಾನು ಅಂತಕ್ಕಂಥ ಭಾವ ಬರುತ್ತೆ. ಹಗ್ಗ ಯಾವುದು ಅಂತ ಗೊತ್ತಾಗದೇ ಇದ್ದಾಗ
ಅದರಲ್ಲಿ ಹಾವು ಕಾಣಿಸ್ಲಿಕ್ಕೆ ಶುರುವಾಗ್ತದೆ. ಅಜ್ಞಾನವೇ ಅಧ್ಯಾಸಕ್ಕೆ ಕಾರಣವಾಗ್ತದೆ. ಆದ್ರಿಂದ ನಾನು ಸಚ್ಚಿದಾನಂದ ಆತ್ಮ ಎಂಬುದಾಗಿ ತಿಳಿದೇ ಇರೋದ್ರಿಂದ ಶರೀರಾದಿಗಳಲ್ಲಿ ನಾನು ಎನ್ನತಕ್ಕಂಥ ಭಾವ ಉಂಟಾಗತ್ತೆ. ಒಂದು ಸಲ ಶರೀರಾದಿಗಳಲ್ಲಿ ನಾನು ಎನ್ನುವ ಭಾವ ಉಂಟಾಯಿತು, ಅಧ್ಯಾಸ ಅಂತ ಹೇಳ್ತಾರೆ, ವಿಕ್ಷೇಪ ಅಂತ ಕೂಡ ಕರೀತಾರೆ. ಇದು ಆದ್ಮೇಲೆ ಸಾಲು ಸಾಲಾಗಿ ಸಮಸ್ಯೆಗಳು ಸೃಷ್ಟಿಯಾಗುತ್ತೆ. ಯಾಕಂದ್ರೆ ಶರೀರದಲ್ಲಿ ನಾನು ಎನ್ನುವ ಭಾವನೆ ಉಂಟಾದ ತಕ್ಷಣ ಇಚ್ಛೆ ಹುಟ್ಟತ್ತೆ, ಕಾಮ ಅಂತ, ಬಯಕೆ ಅಂತ ಹೇಳ್ತಾರೆ. ನನಗೆ ಸುಖ ಬೇಕು. ಆ ಸುಖ ಅನ್ನೋದು ಇಂದ್ರಿಯ ಭೋಗದಿಂದ ಮಾತ್ರ ಸಾಧ್ಯ. ಕಾಮ ಒಮ್ಮೆ ಹುಟ್ಟಿಕೊಳ್ತು, ಅದರಿಂದ ಕರ್ಮ. ಆಸೆಯನ್ನ ಪೂರೈಸಿಕೊಳ್ಳುವುದಕ್ಕಾಗಿ ನಾವು ಹಗಲಿರುಳು ಶ್ರಮ ಪಡ್ತೇವೆ ಪ್ರಪಂಚದಲ್ಲಿ. ಸ್ವೆಟ್ ಅಂಡ್ ಟಾಯ್ಲ್ ಅಂತ ಹೇಳ್ತಾರಲ್ಲ, ಹಗಲು ರಾತ್ರಿ ಬೆವರು ಸುರಿಸಿ ಆಸೆಯನ್ನ ಈಡೇರಿಸಿಕೊಳ್ಳಿಕ್ಕೆ ಬೇಕಾದಂತಹ ಅರ್ಥಕಾಮಗಳನ್ನು ಸಂಗ್ರಹಿಸ್ತೇವೆ, ಹಣವನ್ನು ಸಂಗ್ರಹಿಸ್ತೇವೆ, ವಸ್ತುಗಳನ್ನ ಪರ್ಚೇಸ್ ಮಾಡ್ಕೊಂಡು ಬರ್ತೇವೆ. ಅದರಿಂದ ಅದು ಕರ್ಮದಿಂದ, ಕಾಮದಿಂದ ಕರ್ಮ, ಕರ್ಮದಿಂದ ಕರ್ಮ ಫಲ ಪ್ರಾಪ್ತಿ. ಕರ್ಮ ಫಲ ಸಿಕ್ಕಿದ ಮೇಲೆ ಮತ್ತೆ ಪುನಃ ಕರ್ಮ ಫಲವನ್ನು ಭೋಗಿಸ್ತೇವೆ. ಭೋಗದಿಂದ ಸುಖವೋ ದುಃಖವೋ ಉಂಟಾಗಿ ಮತ್ತೆ ಅದು ಸಂಸ್ಕಾರವಾಗಿ ನಮ್ಮ ಮನಸ್ಸಲ್ಲಿ ಅಚ್ಚೊತ್ತುಕೊಂಡು ಉಳಿಯುತ್ತೆ. ಆ ಸಂಸ್ಕಾರವೇ ಮತ್ತೆ ಆಸೆಯನ್ನು ಹುಟ್ಟಿಸ್ತದೆ. ಸಂಸ್ಕಾರ ಅಂತ ಹೇಳಿ ಅಥವಾ ವಾಸನೆ ಅಂತ ಹೇಳಿ ಎಲ್ಲ ಒಂದೇ. ಚಿತ್ತದಲ್ಲಿ ನಾವು ಅನುಭವಿಸಿದ ಸುಖ ಮತ್ತು ದುಃಖದ ಅನುಭವಗಳು ಶೇಷವಾಗಿ ನಮ್ಮ ಚಿತ್ತದಲ್ಲಿ ಉಳಿದುಕೊಳ್ಳುವುದು, ರೆಸಿಡ್ಯೂಯಲ್ ಅಂತ ಏನ್ ಹೇಳ್ತೇವೆ, ಅದನ್ನೇ ಸಂಸ್ಕಾರ ಅಥವಾ ವಾಸನೆ. ಆ ವಾಸನೆ ಮತ್ತೆ ಆಸೆಯನ್ನು ಹುಟ್ಟಿಸ್ತದೆ. ಆಸೆಯಿಂದ ಕರ್ಮ ಮಾಡ್ತೇವೆ, ಕರ್ಮದಿಂದ ಕರ್ಮ ಫಲಪ್ರಾಪ್ತಿ ಆಗ್ತದೆ, ಕರ್ಮ ಫಲವನ್ನು ಭೋಗಿಸ್ತೇವೆ, ಭೋಗದಿಂದ ಸುಖ ದುಃಖ ಉಂಟಾಗುತ್ತದೆ, ಸುಖ ದುಃಖ ಮತ್ತೆ ಸಂಸ್ಕಾರವಾಗ್ತದೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ಮತ್ತೆ ಅನೇಕ ಜನ್ಮಗಳನ್ನ ನಾವು ಹೀಗೆ ಹೊಂದುತ್ತಾ ಹೋಗ್ತೇವೆ. ಇದರಲ್ಲಿ ಸಮಸ್ಯೆ ಏನಪ್ಪಾ ಅಂದ್ರೆ, ಕಾಮ ಉದ್ಭವ ಆಯ್ತು, ಆ ಕಾಮಗಳನ್ನೆಲ್ಲ ಪೂರೈಸಿಕೊಳ್ಳಿಕ್ಕಾಗಲ್ಲ, ಅದರಿಂದ ದುಃಖ ಆಗ್ತದೆ. ಕಾಮ ಪೂರೈಸಿಕೊಳ್ಳುವಾಗ ನಾವು ಮಾಡತಕ್ಕಂತಹ ಪ್ರಯತ್ನ ಏನಿದೆ ಪ್ರಪಂಚದಲ್ಲಿ, ಶ್ರಮ, ಅದು ದುಃಖದಾಯಕ. ಶ್ರಮ ಪಟ್ಟರೂ ಕೂಡ ಆ ಫಲ ಪೂರ್ಣ ಪ್ರಮಾಣದಲ್ಲಿ ಸಿಗದೇ ಇದ್ದಾಗ ಆಗ್ತಕ್ಕಂಥ ದುಃಖ. ಆದ್ದರಿಂದ ಈ ಸಂಸಾರ ಚಕ್ರ ಅನ್ನುವಂಥದ್ದು ಅತ್ಯಂತ ಸರಳವಾಗಿಲ್ಲ, ಜಟಿಲವಾದ ವ್ಯವಸ್ಥೆ. ಅದರಲ್ಲಿ ದುಃಖಗಳನ್ನ, ನೋವುಗಳನ್ನ, ಸೋಲುಗಳನ್ನ, ಅವಮಾನಗಳನ್ನ ಮನುಷ್ಯ ಎದುರಿಸ್ತಾನೆ. ಅದರಿಂದ ಹೇಗೆ ಹೊರಗಡೆಗೆ ಬರುವುದು ಅಂತ ಸದಾ ಪರಿತಪಿಸ್ತಾ ಇರ್ತಾನೆ. ಆದ್ರೆ ಅವನು ಮಾಡಿರುವ ಮೂಲಭೂತ ದೋಷ ಏನು? ಮೂಲಭೂತ ದೋಷ ಅವಿದ್ಯೆ, ಅಜ್ಞಾನ. ಸಂಸಾರದಲ್ಲಿ ಇದ್ದುಕೊಂಡೇ ಸಂಸಾರಕ್ಕೆ ಶಾಶ್ವತ ಪರಿಹಾರ ಇಲ್ಲ. ಇದನ್ನ ಸದಾ ನೆನಪಿನಲ್ಲಿಟ್ಕೊಳ್ಬೇಕು. ಜಗತ್ತಿನ ಸಮಸ್ಯೆಗಳಿಗೆ ಜಗತ್ತೇ ಆತ್ಯಂತಿಕ ಪರಿಹಾರವಲ್ಲ. ಹಾಗಾದ್ರೆ ಯಾವುದು ಪರಿಹಾರ? ಅವಿದ್ಯೆ ನಿವೃತ್ತಿಯಾದ ತಕ್ಷಣ ಎಲ್ಲ ಸಮಸ್ಯೆಗಳು ಒಂದೇ ಏಟಿಗೆ ಹೊರಟೋಗುತ್ತೆ. ಆದ್ದರಿಂದ ಶಾಸ್ತ್ರಗಳು ಹೇಳುತ್ತೆ, ಸಂಸಾರ ದೀರ್ಘರೋಗಸ್ಯ ಜ್ಞಾನಂ ಪರಮೌಷಧಂ ಅಂತ. ಆತ್ಮಜ್ಞಾನವೇ ಪರಮೌಷಧ. ಯಾವುದಕ್ಕೆ? ಸಂಸಾರ ಅನ್ನತಕ್ಕಂತಹ ದೀರ್ಘರೋಗಕ್ಕೆ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಏನು ಮಾಡ್ತಾನೆ, ಮೊದಲಿಗೆ ಆತ್ಮಜ್ಞಾನವನ್ನು ಬೋಧಿಸ್ತಾನೆ. ಅದಕ್ಕೆ ಪಂಡ ಅಂತ ಕರೀತಾರೆ. ಪಂಡ ಅಂದ್ರೇನು? ಆತ್ಮಜ್ಞಾನ. ಆತ್ಮ ಯಾವುದು, ಅನಾತ್ಮ ಯಾವುದು ಎನ್ನುವ ವಿವೇಕಕ್ಕೆ ಹೆಸರು ಪಂಡ. ಪಂಡಿತ ಅಂದ್ರೆ ಯಾರಿಗೆ ಈ ವಿವೇಕ ದೃಢವಾಗಿದೆಯೋ ಅವನು ಪಂಡಿತ. ಆದ್ರಿಂದ ಅಂತಹ ವಿವೇಕಿಗಳು ದುಃಖಿಸುವುದಿಲ್ಲ ಎಂಬುದಾಗಿ ಹೇಳ್ತಾನೆ. ನಾವು ಮೇಲ್ನೋಟಕ್ಕೆ ಕಾಣಬಹುದು ಪಾಂಡಿತ್ಯಕ್ಕೂ ದುಃಖರಾಹಿತ್ಯಕ್ಕೂ ಸಂಬಂಧ ಏನು ಅಂತ. ಜಗತ್ತಿನ ಪಾಂಡಿತ್ಯವನ್ನ ಇಲ್ಲಿ ಪಂಡಿತ ಎಂಬ ಶಬ್ದದಿಂದ ಕರೆದಿಲ್ಲ. ನನಗೆ ಮೀಮಾಂಸೆ ಗೊತ್ತು, ನ್ಯಾಯ ಗೊತ್ತು, ವ್ಯಾಕರಣ ಗೊತ್ತು, ಜ್ಯೋತಿಷ್ಯ ಗೊತ್ತು, ವೇದಾಂಗಗಳೆಲ್ಲ ಗೊತ್ತು, ಅವನನ್ನ ಇಲ್ಲಿ ಪಂಡಿತ ಎನ್ನುವ ಶಬ್ದದಿಂದ ಕರೆದಿಲ್ಲ. ಜಗತ್ನಲ್ಲಿ ಪಂಡಿತ ಅಂದ್ರೆ ಇಂಥವರಿಗೆ ಕರೆಯೋದು. ನನಗೆ ಭೌತಿಕ ಜ್ಞಾನ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಎಲ್ಲವೂ ಗೊತ್ತು, ಪಂಡಿತ ಅಂತ ಕರೀತಾರೆ, ಅವನಿಗೆ ಸ್ಕಾಲರ್ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಆ ಅರ್ಥದಲ್ಲಿ ಕರೆದಿಲ್ಲ. ಇಲ್ಲಿ ಪಂಡಿತ ಅಂದ್ರೆ
ಸದಸದ್ವಿವೇಕಿ, ಆತ್ಮಾನಾತ್ಮ ವಿವೇಕಿ. ಯಾರಿಗೆ ಆತ್ಮವಸ್ತು ಯಾವುದು ಅನಾತ್ಮ ವಸ್ತು ಯಾವುದು ಅಂತ ಸ್ಪಷ್ಟವಾಗಿ ಗೊತ್ತಿದೆಯೋ ಅವನು ಶೋಕಿಸುವುದಿಲ್ಲ. ಯಾಕೆ? ಸಾಯದೇ ಇರತಕ್ಕಂತಹ, ನಿತ್ಯವಾಗಿರುವ, ಸದ್ರೂಪವಾಗಿರುವ, ಸರ್ವವ್ಯಾಪಕವಾಗಿರುವ, ಅವಿನಾಶಿಯಾಗಿರುವ, ಅಕರ್ತ ಅಭೋಕ್ತ ಆಗಿರುವ, ಅವಿಕಾರಿಯಾಗಿರುವ, ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪವಾದ ಆ ಆತ್ಮವಸ್ತುವೇ ನಾನು ಮತ್ತು ಪ್ರತಿಯೊಂದು ಜೀವಾತ್ಮ ಆತ್ಮವಸ್ತುವೇ ಆಗಿದ್ದಾರೆ. ಅಷ್ಟೇ ಅಲ್ಲ, ಈ ಸೃಷ್ಟಿ ಎಲ್ಲವೂ ಆತ್ಮವಸ್ತುವೇ ತೋರ್ತಾ ಇರುವುದು ಎಂಬ ಜ್ಞಾನ ಯಾವನಿಗಾಗ್ತದೋ ಅದಕ್ಕೆ ಅಭೇದ ಜ್ಞಾನ ಅಂತ ಹೇಳ್ತಾರೆ, ಅದ್ವೈತ ಜ್ಞಾನ ಅಂತ ಹೇಳ್ತಾರೆ. ಆಗಿ ಅರಿತಂತಹ ಭಗವಂತ ಪಂಡಿತಾಹ ನಾನು ಶೋಚಂತಿ, ಪಂಡಿತರು ದುಃಖಿಸುವುದಿಲ್ಲ ಎಂಬುದಾಗಿ ಮೊದಲ ಉಪದೇಶವನ್ನು ಕೊಟ್ಟ. ಇಷ್ಟು ಆದ ಮೇಲೆ ಪಂಡಿತರು ಯಾರು ಎಂಬುದಾಗಿ ಹೇಳಿದ್ದಾನಲ್ಲ, ನಿತ್ಯಾನಿತ್ಯ ವಸ್ತು ವಿವೇಕಿ ಅಥವಾ ಆತ್ಮಾನಾತ್ಮ ವಿವೇಕಿ, ಸದಸದ್ವಿವೇಕಿ ವಿವೇಕಿ, ಯಾವ ಶಬ್ದದಲ್ಲೂ ಕರೀಬಹುದು. ಆ ಆತ್ಮ ಮತ್ತು ಅನಾತ್ಮದ ಲಕ್ಷಣವನ್ನು ತಿಳಿಸ್ಬೇಕಾಗ್ತದೆ. ನಮ್ಗೆ ಆತ್ಮನನ್ನ ಅರಿಯಬೇಕು ಅಂದ್ರೆ ಏನ್ ಬೇಕು? ಆತ್ಮನ ಲಕ್ಷಣ ನಮ್ಗೆ ಗೊತ್ತಿರಬೇಕು. ಡೆಫಿನಿಷನ್ ಅಂತ ಹೇಳ್ತಾರೆ. ಲಕ್ಷಣ ಪ್ರಮಾಣಾಭ್ಯಾಂ ವಸ್ತು ಸಿದ್ಧಿ ಅಂತ. ಲಕ್ಷಣ ಮತ್ತು ಪ್ರಮಾಣಗಳಿಂದಲೇ ವಸ್ತು ಸಿದ್ಧಿ ಆಗುವುದು. ಆದ್ದರಿಂದ ಆತ್ಮ ಅಂದ್ರೆ ಏನು, ಅನಾತ್ಮ ಅಂದ್ರೆ ಏನು ಎಂದು ಪೃಥಕ್ಕಾಗಿ ತಿಳಿಸಿಕೊಡ್ಬೇಕು. ಅದಕ್ಕೆ ವಿವೇಕ ಅಂತ ಹೇಳ್ತಾರೆ, ವಿಚಾರ ಪೃಥಕ್ಕರಣೆ. ಅದಕ್ಕೆ ಮುಂದಿನ ಶ್ಲೋಕ 25ನೇ ಶ್ಲೋಕದ ತನಕ ಭಗವಂತ ಆತ್ಮದ ಲಕ್ಷಣವನ್ನ ಅನಾತ್ಮದ ಲಕ್ಷಣವನ್ನ ಎರಡು ತೋರಿಸಿಕೊಡುತ್ತಾನೆ, ಬಿಡಿಸಿ ಬಿಡಿಸಿ ತೋರಿಸ್ತಿದ್ದಾನೆ. ಯಾಕೆ ತೋರಿಸ್ತಾ ಇರುವುದು? ನಾವು ಆತ್ಮನನ್ನು ಗುರುತಿಸಿ ಆತ್ಮನೇ ನಾನು ಎಂಬಂತಹ ತಾದಾತ್ಮ್ಯ ಪಡೆದುಕೊಳ್ಳಿ, ಅಭಿಮಾನ ಪಡೆದುಕೊಳ್ಳಿ, ಅದರಲ್ಲಿ ದೃಷ್ಟಿಯ ನಿರಿಸಲಿ ಎನ್ನುವ ಕಾರಣಕ್ಕಾಗಿ. ಇನ್ನು ಅನಾತ್ಮದ ಲಕ್ಷಣವನ್ನು ಯಾಕೆ ತಿಳಿಸಿಕೊಡ್ತಾನೆ? ಅನಾತ್ಮ ಹೇಯವಾಗಿರುವುದರಿಂದ ಅದರ ಅಭಿಮಾನವನ್ನು ಬಿಡ್ಲಿ ಎನ್ನುವ ಕಾರಣಕ್ಕಾಗಿ. ಪ್ರಧಾನವಾಗಿ ಒಂದು 6 ಲಕ್ಷಣವನ್ನ ಆತ್ಮದ ಲಕ್ಷಣವನ್ನು ತಿಳಿಸಿದ್ದಾನೆ. ಮೊದಲನೇದಾಗಿ ಆತ್ಮನು ನಿತ್ಯ ಸ್ವರೂಪನು ಎಂಬುದಾಗಿ ಹೇಳಿದ್ದಾನೆ. ನಿತ್ಯತ್ವ ಅಂದ್ರೆ ಏನರ್ಥ? ಎಲ್ಲಾ ಕಾಲಗಳಲ್ಲಿಯೂ ಯಾವ ವಸ್ತು ಇರ್ತದೋ, ಕಾಲಾತೀತವಾದದ್ದು ಅಂತ ನಾವೇನ್ ಹೇಳ್ತೇವಲ್ಲ, ಕಾಲಕ್ಕೂ ಮೀರಿದ್ದು ಯಾವ ವಸ್ತು ಇದೆಯೋ ಅದನ್ನ ನಿತ್ಯ ವಸ್ತು ಅಂತ ಕರೀತಾರೆ. ಕಾಲವನ್ನು ಪ್ರಧಾನವಾಗಿ 3 ಪರಿಚ್ಛೇದ ಮಾಡ್ತೇವೆ: ಭೂತ, ಭವ್ಯ, ವರ್ತಮಾನ. ಪಾಸ್ಟ್, ಫ್ಯೂಚರ್, ಪ್ರೆಸೆಂಟ್. ಈ 3 ಕಾಲಗಳಲ್ಲಿಯೂ ಯಾವ ಒಂದು ವಸ್ತು ಇರ್ತದೋ ಅದಕ್ಕೆ ನಿತ್ಯ ವಸ್ತು ಅಂತ ಹೇಳ್ತಾರೆ. ಈ ಆತ್ಮನು ಎಲ್ಲ ಕಾಲಗಳಲ್ಲಿ ಇರತಕ್ಕಂಥವನು, ಅಥವಾ ಕಾಲಗಳೇ ಇಲ್ಲದಿದ್ದಾಗಲೂ ಇರತಕ್ಕಂಥವನು. ಅಂಥದ್ದೊಂದು ಸಮಯ ಇದೆಯಾ ಸ್ವಾಮಿ ಅಂದ್ರೆ ಹೌದು. ಪ್ರಳಯದಲ್ಲಿ ದೇಶ ಕಾಲಗಳೆಲ್ಲವೂ ಅವ್ಯಕ್ತವಾಗಿ ಬಿಡುತ್ತದೆ, ಅವ್ಯಾಕೃತವಾಗಿ ಬಿಡುತ್ತದೆ. ಅಲ್ಲಿ ಟೈಮ್ ಅಂಡ್ ಸ್ಪೇಸ್ ಕೂಡ ಇರಲ್ಲ. ಆದ್ರೆ ಆತ್ಮನು ಪ್ರಳಯ ಕಾಲದಲ್ಲಿಯೂ ಇರತಕ್ಕಂಥವನು. ಸೃಷ್ಟಿಯಾದ ಮೇಲೆ ದೇಶಕಾಲದ ಸೃಷ್ಟಿ ಆಯಿತು, ಆ ಎಲ್ಲ ದೇಶ ಕಾಲಗಳಲ್ಲಿಯೂ ಇರತಕ್ಕಂಥವನು. ಕಾಲವನ್ನೇ ಮೀರಿದ ಮೇಲೆ ಕಾಲದಲ್ಲಿಯೂ ಅನಂತ್ಯವನ್ನ ತೋರಿಸಿದ ಮೇಲೆ ಆತ್ಮನ ನಿತ್ಯತ್ವ ನಿಶ್ಚಯವಾಗ್ತದೆ. ಅಂದ್ರೆ ಹಿಂದೆ, ಹಿಂದೆ, ಮುಂದೆ ಎಂದೆಂದು ಇರತಕ್ಕಂತಹದ್ದು ಆತ್ಮವಸ್ತು. ಈಗ ಆತ್ಮವಸ್ತು ಅಂದ್ರೆ ಏನೋ ಒಂದು ವಸ್ತು ಇದೆ ಅಂತ ತಿಳ್ಕೊಳ್ಬಾರ್ದು, ನಾನು ಅಂತ ಹೇಳ್ಬೇಕು. ಆತ್ಮ ಅಂದ್ರೆ ತಾನು. ಆತ್ಮ ಹಿ ಸ್ವರೂಪಂ, ನನ್ನ ನಿಜವಾದ ರೂಪ ಆತ್ಮ. ಆ ಆತ್ಮ ಸ್ವರೂಪವು, ನನ್ನ ನಿಜ ಸ್ವರೂಪವು ಯಾವಾಗಲೂ ಇರತಕ್ಕಂಥದ್ದು. ಆದ್ರೆ ದೇಹ, ಮನಸ್ಸು, ಬುದ್ಧಿ ಇವೆಲ್ಲ ಬದಲಾವಣೆ ಆಗ್ತಾ ಇರತಕ್ಕಂಥದ್ದು, ಕಾಲದಲ್ಲಿ ನಾಶವನ್ನು ಹೊಂದತಕ್ಕಂಥದ್ದು. ಈ ದೇಹ ಬಾಲ್ಯದಿಂದ ಬೆಳೀತಾ ಬೆಳೀತಾ ಇದೆ. ಎಂಥ ಬದಲಾವಣೆ! ನೋಡ್ತಾ ನೋಡ್ತಾ ಇದ್ದ ಹಾಗೆ
ಗಡ್ಡ ಮೀಸೆಗಳು ಬಂದವು, ಹಣ್ಣಾಗ್ಲಿಕ್ಕೆ ಆರಂಭ ಆದವು. ಸ್ವಲ್ಪ ಸಮಯ ಆದ್ಮೇಲೆ ರಾಮನಾಮ ಸತ್ಯೇ ಅಂತ ಹೊರಟು ಹೋಗ್ಬೇಕು. ಅದಾದ್ಮೇಲೆ ಮತ್ತೊಂದು ಶರೀರ ಪ್ರಾಪ್ತಿ, ಅದಾದ್ಮೇಲೆ ಮತ್ತೊಂದು ಶರೀರ ಪ್ರಾಪ್ತಿ. ಈ ರೀತಿ ಶರೀರಗಳು ಬದಲಾವಣೆ ಆಗ್ತಾ ಇವೆ. ನಮಗೆ ಹಿಂದೆ ಅನೇಕ ಶರೀರಗಳು ಬಂದು ಹೋಗಿವೆ. ಅಜ್ಞಾನ ಇರುವಲ್ಲಿವರೆಗೂ ಮುಂದೆ ಬಂದು ಹೋಗುತ್ತದೆ ಅದು. ಈಗ ಇರುವ ಶರೀರವೇ ಬಾಲ್ಯ, ಯೌವನ, ವೃದ್ಧಾಪ್ಯ ಮುಂತಾದ ಅನೇಕ ಬದಲಾವಣೆಗಳನ್ನು ಕಾಣ್ತಾ ಇದೆ. ಒಂದೇ ತೆರನಾಗಿ ಇಲ್ಲ, ಕಾಲದಲ್ಲಿ ಇರತಕ್ಕಂಥದ್ದಲ್ಲ. ಇನ್ನು ಮನಸ್ಸು ಅನ್ನುವಂಥದ್ದು ಕೂಡ ಪ್ರಳಯ ಕಾಲದಲ್ಲಿ ನಷ್ಟವಾಗಿ ಹೋಗ್ತದೆ. ಇನ್ನು ಮನಸ್ಸು ಬದಲಾವಣೆ ಆಗುವ ಲಕ್ಷಣ ಮುಂದಕ್ಕೆ ಬರುತ್ತೆ, ನೋಡೋಣ. ನಿತ್ಯತ್ವ, ಮನಸ್ಸು ನಿತ್ಯವಲ್ಲ, ಮನಸ್ಸು ಅನಿತ್ಯವಾದುವಂಥದ್ದು. ಇನ್ನು ದೇಹ ಮತ್ತು ಮನಸ್ಸು ಬಿಟ್ಟು ಇನ್ನೇನಿದೆ? ಮನಸ್ಸು ಅಂದ್ರೆ ಅಹಂಕಾರ, ಬುದ್ಧಿ ಎಲ್ಲವೂ ಕೂಡ. ಸೂಕ್ಷ್ಮ ಶರೀರ ಅನ್ನುವಂಥದ್ದು ಪ್ರಳಯ ಕಾಲದಲ್ಲಿ ನಷ್ಟವಾಗುತ್ತದೆ. ಶರೀರವು ಒಂದು ಜನ್ಮದಲ್ಲಿಯೇ ನಷ್ಟವಾಗಿ ಹೋಗ್ತದೆ. ಇನ್ನು ಶರೀರ ಮನಸ್ಸು ಎರಡೂ ನಷ್ಟವಾಗಿ ಹೋಗ್ತದೆ. ಹೊರಗಡೆ ಇರತಕ್ಕಂತಹ ಪ್ರಪಂಚ ಅಂತ ನಾವೇನು ಕಾಣ್ತೇವೋ ಅದು ನಷ್ಟವಾಗ್ತಾನೇ ಇದೆ. ದೃಷ್ಟ ನಷ್ಟ ಸ್ವರೂಪ. ಭೂಮಿ, ಆಕಾಶ, ಮಣ್ಣು, ನೀರು ಪ್ರತಿಯೊಂದು ಕೂಡ ನಷ್ಟವಾಗತಕ್ಕಂಥದ್ದು. ನಷ್ಟವಾಗದೆ ಯಾವಾಗಲೂ ಇರತಕ್ಕಂಥದ್ದು ಒಳಗಿರತಕ್ಕಂತಹ ಆತ್ಮ. ಯಚ್ಚಾಪ್ನೋತಿ ಯದಾಧತ್ತೆ ಯಚ್ಚಾತ್ತಿ ವಿಷಯಾನಿಹ ಯಚ್ಚಾಸ್ಯ ಸಂತತೋ ಭಾವೋ ತಸ್ಮಾದಾತ್ಮೇತಿ ಗೀಯತೆ. ಆತ್ಮ ಅನ್ನುವ ಶಬ್ದದ ವ್ಯುತ್ಪತ್ತಿಯನ್ನ 4 ಧಾತುವಿನಿಂದ ಪಡ್ಕೊಂಡಿದ್ದಾರೆ. ಧಾತು ಅಂದ್ರೆ ರೂಟ್ ವರ್ಡ್ಸ್ ಅಂತ ಹೇಳ್ತಾರೆ. ಸಂಸ್ಕೃತದ ಪ್ರತಿಯೊಂದು ಶಬ್ದಕ್ಕೂ ಒಂದು ರೂಟ್ ವರ್ಡ್ ಅಂತ ಧಾತು ಅಂತ ಕರೀತಾರೆ. ಹಾಗೆ ಆತ್ಮ ಅನ್ನುವಂತಹ ಶಬ್ದಕ್ಕೆ 4 ಪ್ರಮುಖ ಧಾತುವಿನಿಂದ ಅರ್ಥವನ್ನು ಪಡೆದಿದ್ದಾರೆ. ಯಚ್ಚಾಪ್ನೋತಿ, ಆಪ್ನೋತಿ ಇತಿ ಆತ್ಮ. ಆಪ್ ಧಾತುವಿನಿಂದ ಆತ್ಮ ಅನ್ನೋ ಶಬ್ದವನ್ನು ಪಡೆದಿದ್ದಾರೆ. ಆಪ್ನೋತಿ ಇತಿ ಆತ್ಮ. ಆಪ್ನೋತಿ ಅಂದ್ರೆ ವ್ಯಾಪ್ನೋತಿ, ಎಲ್ಲ ಕಡೆಗೆ ತುಂಬಿರುವುದು ಅಂತ. ಆದ್ರಿಂದ ಆತ್ಮ. ಇದು ಆಧತ್ತೆ, ಧಾ ಧಾತುವಿನಿಂದ ಆಧತ್ತೆ ಇತಿ ಆತ್ಮ ಎಂಬ ಉತ್ಪತ್ತಿ ಇದೆ. ಎಲ್ಲವನ್ನು ಧರಿಸಿರುವುದು ಆತ್ಮ ಅಂತ ಅರ್ಥ. ಯಚ್ಚಾತ್ತಿ ವಿಷಯಾನ್ನಿಹ, ಅತ್ತಿ ಇತಿ ಆತ್ಮ ಅಂತ. ಅತ್ತಿ ಇತಿ ಆತ್ಮ, ಎಲ್ಲವನ್ನು ಪ್ರಳಯ ಕಾಲದಲ್ಲಿ ತಿನ್ನುತ್ತದೆ, ತನ್ನೊಳಗಡೆ ಸೇರಿಸಿಕೊಳ್ಳುತ್ತದೆ, ಆದ್ದರಿಂದ ಆತ್ಮ. ಯಚ್ಚಾಸ್ಯ ಸಂತತೋ ಭಾವೋ, ಅದು ಸಾತತ್ಯಗಮನೆ ಧಾತುವಿನಿಂದ ಯಾವಾಗಲೂ ಎಲ್ಲಾ ವಸ್ತುಗಳಲ್ಲಿ ಅನುಸ್ಯೂತವಾಗಿರತಕ್ಕಂಥದ್ದು, ಎಲ್ಲಾ ಕಾಲಗಳಲ್ಲಿಯೂ ಇರತಕ್ಕಂಥದ್ದು. ಸಾತತ್ಯಗಮನೆ ಅಂದ್ರೆ ಯಾವಾಗಲೂ ಇರುವಂಥದ್ದು ಅಂತ ಅರ್ಥ. ಆದ್ರಿಂದ ಆತ್ಮ ಅಂತ. ಅಂಚು ಪ್ರಕಾಶನೆ ಧಾತುವಿನಿಂದಲೂ ಸ್ವಯಂ ಪ್ರಕಾಶವಾದದ್ದು ಆತ್ಮ ಎಂಬ ಅರ್ಥವೂ ಇದೆ. ಒಟ್ಟಿನಲ್ಲಿ ಎಲ್ಲದಕ್ಕೂ ಆಶ್ರಯವನ್ನ ನೀಡಿ, ಎಲ್ಲವನ್ನೂ ಧರಿಸಿ, ಎಲ್ಲೆಡೆಯೂ ವ್ಯಾಪಿಸಿ, ಎಲ್ಲ ಕಾಲದಲ್ಲಿಯೂ ಇರತಕ್ಕಂತಹ ಆತ್ಮವಸ್ತುವು ನಾನಾಗಿದ್ದೇನೆ ಎಂಬುದನ್ನು ನೆನಪಿನಲ್ಲಿಟ್ಟುಕೋ ಅರ್ಜುನ ಎಂಬುದಾಗಿ ಹೇಳ್ತಾನೆ ಭಗವಂತ. ಈಗ ದುಃಖ ಯಾಕೆ ಆಗ್ತಾ ಇದೆ? ಭೀಷ್ಮದ್ರೋಣಾದಿಗಳು ಸಾಯ್ತಾ ಇದ್ದಾರೆ ಎಂಬ ಭ್ರಾಂತಿ ಉಂಟಾಗಿದೆ. ನಾನು, ನಮ್ಮವರು ಸಾಯ್ತಾ ಇದ್ದೇವೆ. ಯುದ್ಧ ಅನ್ನುವಂಥದ್ದು ಭೀಕರ, ಯುದ್ಧದಲ್ಲಿ ನಮ್ಮವರನ್ನ ನಾವು ಕಳೆದುಕೊಳ್ತಾ ಇದ್ದೇವೆ ಅಂತ ಭ್ರಾಂತಿ ಉಂಟಾಗಿದೆ ಅರ್ಜುನಿಗೆ. ಭಗವಂತ ಹೇಳ್ತಾನೆ, ಕಳೆದುಕೊಳ್ಳುವಂಥದ್ದು ಏನೇನೂ ಇಲ್ಲ ಈ ಪ್ರಪಂಚದಲ್ಲಿ. ನಾವು ಯಾರನ್ನೂ ಕಳೆದುಕೊಂಡಿಲ್ಲ, ಯಾರನ್ನು ಗಳಿಸಿಕೊಂಡೂ ಇಲ್ಲ. ಎಲ್ಲರೂ ಯಾವಾಗಲೂ ಇರುವವರೇ. ನೋಡಿ, ಈ ಮಾತನ್ನ 2 ದೃಷ್ಟಿಯಿಂದ ಅರ್ಥ ಮಾಡಿಕೊಳ್ಬೇಕು. ಜೀವಾತ್ಮ ದೃಷ್ಟಿಯಿಂದ, ಪರಮಾತ್ಮ ದೃಷ್ಟಿಯಿಂದ. ಜೀವಾತ್ಮ ದೃಷ್ಟಿಯಿಂದಲೂ ಕೂಡ ನಾವೆಲ್ಲರೂ ಅನಾದಿ, ಆದಿ ಇಲ್ಲದ ಕಾಲದಿಂದ ನಾವು ಪ್ರವಹಿಸ್ತಾ ಬಂದಿದ್ದೇವೆ. ಇನ್ನು ಅಜ್ಞಾನ ನಷ್ಟವಾದ ಮೇಲೆ ಜೀವಾತ್ಮ ಭಾವವು ಹೊರಟು ಹೋಗುತ್ತೆ. ಅಲ್ಲಿವರೆಗೂ ಇದು ಅನಂತವೇ. ಎಲ್ಲಿವರೆಗೆ ಅಜ್ಞಾನ ನಷ್ಟವಾಗುವುದಿಲ್ಲವೋ ಜೀವದ ಪ್ರವಾಹ ನಡೀತಾ ಇರ್ತದೆ. ಆ ದೃಷ್ಟಿಯಿಂದಲೂ ನಾವು ಯಾವಾಗಲೂ ಇರುವವರು ಅಂತ ಹೇಳ್ಬೋದು. ಯಾಕಂದ್ರೆ ಬಹುವಚನ ಪ್ರಯೋಗ ಮಾಡಿದಾಗ ಉಪಾಧಿ ದೃಷ್ಟಿ ಇಟ್ಟುಕೊಂಡು ಹೇಳಿರ್ತಾನೆ ಭಗವಂತ. ಇನ್ನು ಈ ಜೀವಾತ್ಮನಿಗೂ ಸಾಕ್ಷಿಯಾಗಿರುವ
ಪ್ರತ್ಯಗಾತ್ಮ ಅಂತ ನಾವೇನ್ ಕರಿತೇವೆ, ಬ್ರಹ್ಮಸ್ವರೂಪ ಅಂತ ಏನ್ ಕರಿತೇವೆ, ಅದು ದೇಶಕಾಲವನ್ನು ಮೀರಿದ್ದು. ಅದು ನಷ್ಟವಾಗುವ ಪ್ರಶ್ನೆಯೇ ಇಲ್ಲ. ಆದ್ರಿಂದ ಆತ್ಮದೃಷ್ಟಿಯಿಂದ ನೀನು ನೋಡಿದರೆ ಇಲ್ಲಿ ನಷ್ಟವಾಗುವವರು ಯಾರ್ಯಾರೂ ಇಲ್ಲ, ಎಲ್ಲರೂ ಯಾವಾಗಲೂ ಇರುವವರೇ ಆಗಿದ್ದಾರೆ ಅರ್ಜುನ. ಇದು ನಿನಗೆ ಗೊತ್ತಿಲ್ಲ, ಇದು ನನಗೆ ಗೊತ್ತಿದೆ ಎಂಬುದಾಗಿ ಅವನು ಮುಂದಿನ ಅಧ್ಯಾಯಗಳಲ್ಲಿ ಹೇಳ್ತಾನೆ. ನಿನಗೂ ಅನೇಕ ಜನ್ಮಗಳಾಗಿದೆ, ನನಗೂ ಅನೇಕ ಜನ್ಮಗಳಾಗಿದೆ, ನಿನಗೆ ಗೊತ್ತಿಲ್ಲ ಅರ್ಜುನ, ನನಗೆ ಗೊತ್ತಿದೆ ಎಂಬುದಾಗಿ ಅವನು ಹೇಳ್ತಾನೆ. ಅವತಾರದ ಪ್ರಸಂಗ ಬಂದಾಗ ಹೇಳ್ತಾನೆ. ಆದ್ದರಿಂದ ನೀನು ಅಳ್ತಾ ಇರುವುದು ಯಾಕೆಂದ್ರೆ ಇವರನ್ನೆಲ್ಲ ನಾನು ಕಳೆದುಕೊಳ್ತೇನೆ ಅಂತ. ಯಾವಾಗಲೂ ಮನಸ್ಸಲ್ಲಿ ನಮಗಿರಬೇಕು, ನಾವು ಯಾರನ್ನೂ ಕಳೆದುಕೊಳ್ಳುವುದಿಲ್ಲ, ಎಲ್ಲರೂ ಆತ್ಮಸ್ವರೂಪವೇ ಆಗಿರುವುದರಿಂದ ಇಲ್ಲಿ ನಷ್ಟವಾಗುವಂಥದ್ದು ಏನೇನೂ ಇಲ್ಲ. ಸ್ವರೂಪ ದೃಷ್ಟಿಯಿಂದ ಎಲ್ಲವೂ ಹಾಗೆಯೇ ಇರುತ್ತೆ. ರೂಪ ನಷ್ಟವಾಗುತ್ತದೆ, ಒಬ್ಬನ ಶರೀರ ನಷ್ಟವಾಗಬಹುದು, ಒಬ್ಬನ ಮನಸ್ಸು ನಷ್ಟವಾಗಬಹುದು. ಆದರೆ ಮನಸ್ಸು ಶರೀರಕ್ಕೆ ಆಶ್ರಯವಾಗಿರುವ ಮೂಲ ಧಾತು, ಮೂಲ ಸ್ವರೂಪ ಆತ್ಮ ಅಂತ ನಾವೇನನ್ನು ಕರಿತೇವೋ ಅದು ಯಾವಾಗಲೂ ಇರತಕ್ಕಂಥ ವಸ್ತು. ಆದ್ರಿಂದ ಆ ನಷ್ಟದ ದುಃಖವನ್ನ ಮನಸ್ಸಿಗೆ ತಂದುಕೊಳ್ಳಬೇಡ, ಅದರಿಂದ ಹೊರಗಡೆಗೆ ಬಾ ಎಂಬುದಾಗಿ ಭಗವಂತ ಆತ್ಮದ ನಿತ್ಯತ್ವದ ಲಕ್ಷಣವನ್ನ ಹೇಳಿ ಆತ್ಮಸ್ವರೂಪವನ್ನು ತಿಳಿಸಿದ. ಅದು ಶ್ಲೋಕ ಯಾವುದು? ನತ್ವೇವಾಹಂ ಜಾತುನಾಸಂ, ಅದಾದ್ಮೇಲೆ ದೇಹಿನೋಸ್ಮಿನ್ ಯಥಾ ದೇಹ ದೇಹೆ ಕೌಮಾರಂ ಯೌವನಂ ಜರ. ಆ ಎರಡು ಶ್ಲೋಕಗಳಲ್ಲಿ ಆತ್ಮದ ನಿತ್ಯತ್ವವನ್ನು ತಿಳಿಸಿದ್ದಾನೆ. ಮುಂದಿನ ಎರಡು ಶ್ಲೋಕಗಳಲ್ಲಿ ಅನಾತ್ಮದ ಅನಿತ್ಯತ್ವವನ್ನು ತೋರಿಸಿದ್ದಾನೆ. ಅನಾತ್ಮ ಅಂದ್ರೆ ಯಾವುದು? ದೇಹ, ಮನಸ್ಸು, ಬುದ್ಧಿ ಮತ್ತು ಹೊರಗೆ ಕಾಣುವ ಪ್ರಪಂಚ. ಇದನ್ನ ನಾವು ಅನಾತ್ಮ ಅಂತ ಕರಿತೇವೆ, ಆತ್ಮವಲ್ಲದ್ದು. ಇದು ಅನಿತ್ಯವಾಗಿದೆ ಎಂಬುದನ್ನು ತಿಳ್ಕೋಬೇಕು ನಾವು. ಈಗ ನೀವು ರಾಮಾಯಣ ಓದ್ತೀರಿ ಅಂತಾದ್ರೆ ರಾಮವದ್ ವರ್ತಿತವ್ಯಂ ಎಂಬುದು ಅರ್ಥ ಮಾಡ್ಕೊಳ್ಬೇಕು, ರಾವಣವದ್ ನ ವರ್ತಿತವ್ಯಂ ಎಂಬುದು ಅರ್ಥ ಮಾಡ್ಕೊಳ್ಬೇಕು. ಆವಾಗಲೇ ಮೌಲ್ಯದ ಸರಿಯಾದ ಪರಿಕಲ್ಪನೆ ಬರುವುದು ನಮಗೆ. ಅಲ್ಲಿ ಬರೀ ರಾಮನ ಪಾತ್ರವಷ್ಟೇ ಚೆನ್ನಾಗಿ ತೋರಿಸಿ ರಾವಣನ ಪಾತ್ರವನ್ನ ತೋರಿಸದೇ ಇದ್ದಿದ್ರೆ ಅದರ ಪ್ರಯೋಜನವೇ ಆಗ್ತಿರ್ಲಿಲ್ಲ. ಸತ್ಯವನ್ನು ಹೇಳು ಅಂತ ಹೇಳೋದ್ರೊಟ್ಟಿಗೆ ಸುಳ್ಳನ್ನು ಹೇಳಬೇಡ ಎಂಬುದನ್ನು ಹೇಳಬೇಕು. ಸನ್ಮಾರ್ಗದಲ್ಲಿ ನಡೆ ಅಂತ ಹೇಳುವಾಗ ದುರ್ಮಾರ್ಗದಲ್ಲಿ ನಡಿಬೇಡ ಎಂಬುದಾಗಿ ಹೇಳಬೇಕು. ವಿದ್ಯಾತ್ಮಕ ಮತ್ತು ನಿಷೇಧಾತ್ಮಕ ಎರಡೂ ರೀತಿಯಿಂದ ಉಪದೇಶ ನಡೆದಾಗಲೇ ಸ್ಪಷ್ಟತೆ ಅನ್ನುವಂಥದ್ದು ಬರುತ್ತೆ. ಯಾವುದೇ ಹ್ಯೂಮನ್ ವ್ಯಾಲ್ಯೂಸ್, ಮಾನವೀಯ ಮೌಲ್ಯವನ್ನು ನಾವು ಪಾಠ ಮಾಡುವಾಗ ಎರಡೂ ದಿಕ್ಕಿನಿಂದಲೂ ನೋಡ್ಬೇಕು ನಾವು. ರಾವಣನ ಹಾಗೆ ಆಗಬೇಡ, ರಾಮನ ಹಾಗೆ ಆಗು. ಪಾಂಡವರ ಹಾಗೆ ಆಗು, ಕೌರವರ ಹಾಗೆ ಆಗಬೇಡ. ವಿದ್ಯಾತ್ಮಕ, ನಿಷೇಧಾತ್ಮಕ ಎರಡು ದೃಷ್ಟಿಯಿಂದ ಉಪದೇಶ ಆಗಬೇಕಾಗ್ತದೆ. ಹಾಗೆ ಆತ್ಮಾನಾತ್ಮ ವಿವೇಕವನ್ನು ಮಾಡಿಕೊಳ್ಳೋದಂದ್ರೆ ಏನು? ಆತ್ಮ ಅಂದ್ರೆ ಯಾವುದು, ಅನಾತ್ಮ ಅಂದ್ರೆ ಯಾವುದು, ಆತ್ಮದ ಲಕ್ಷಣವೇನು, ಅನಾತ್ಮದ ಲಕ್ಷಣವೇನು, ಎರಡನ್ನು ಬಿಡಿಸಿ ನೋಡಿದಾಗಲೇ ನಾನು ನನ್ನ ಅನಾತ್ಮ ತಾದಾತ್ಮ್ಯವನ್ನು ಬಿಟ್ಟು ಆತ್ಮದ ಕಡೆಗೆ ನನಗೆ ಹೋಗ್ಲಿಕ್ಕೆ ಆಗ್ತದೆ. ಆದ್ರಿಂದ ಆತ್ಮದ ನಿತ್ಯತ್ವವನ್ನು ತೋರಿಸಿದನು, ಅನಾತ್ಮದ ಅನಿತ್ಯತ್ವವನ್ನು ತೋರಿಸ್ತಾ ಇದ್ದಾನೆ ಮುಂದಿನ ಎರಡು ಶ್ಲೋಕಗಳಲ್ಲಿ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ, ತದನಂತರ ಯಂಹಿನಂ ವ್ಯಥೆಯಂತೇತೆ. ಎರಡು ಶ್ಲೋಕಗಳನ್ನು ನೋಡಿದ್ದೆವು ಕಳೆದ ಬಾರಿ. ಆದ್ರೂ ಒಂದು ಸಂಕ್ಷಿಪ್ತವಾಗಿ ಹೇಳುವುದಾದ್ರೆ, ಹೇ ಅರ್ಜುನ, ಇಂದ್ರಿಯಗಳು ಮತ್ತು ವಿಷಯಗಳು ಸಂಪರ್ಕಕ್ಕೆ ಬಂದಾಗ ಮನಸ್ಸಿನಲ್ಲಿ ಸುಖ ದುಃಖಗಳು ಏರ್ಪಡುತ್ತೆ. ಮಾತ್ರ ಸ್ಪರ್ಶ, ಸ್ಪರ್ಶ ಅಂದ್ರೆ ವಿಷಯ ವಸ್ತುಗಳು, ಮಾತ್ರ ಅಂದ್ರೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಪಂಚಜ್ಞಾನೇಂದ್ರಿಯಗಳು. ಪಂಚಜ್ಞಾನೇಂದ್ರಿಯಗಳು ಪಂಚ ವಿಷಯಗಳೊಡನೆ ಸಂಬಂಧಕ್ಕೆ ಬಂದಾಗ ಅದರ ಸಂಯೋಗದಿಂದ ಮನಸ್ಸಲ್ಲಿ ಸುಖವೋ ದುಃಖವೋ ಉಂಟಾಗತ್ತೆ. ಆದ್ರೆ ಈ ಸುಖ ದುಃಖಾನುಭವಗಳು ಅನಿತ್ಯ, ಇದು ಅನಿತ್ಯವಾದವುಗಳು. ಯಾಕೆ? ಈ ಮಾತ್ರ ಸ್ಪರ್ಶವೇ ಅನಿತ್ಯ, ಅದರಿಂದ ಹುಟ್ಟಿರತಕ್ಕಂತಹ ಅನುಭವವೂ ಕೂಡ ಅನಿತ್ಯ, ಅನಾತ್ಮವು ಅನಿತ್ಯ. ಆಗಮಾಪಾಯಿನೋ ಅನಿತ್ಯಾಹ ತಾಂತಿತಿಕ್ಷಸ್ವ ಭಾರತ. ಅದನ್ನ ನೀನು ಧೈರ್ಯದಿಂದ ಎದುರಿಸು, ಧೈರ್ಯದಿಂದ ಸ್ವೀಕಾರ ಮಾಡು.
ಧೈರ್ಯದಿಂದ ಅದನ್ನ ಸಹಿಸಿಕೋ ಅಂತ ಹೇಳ್ತಾನೆ. ಸಹನೆಯನ್ನ ಅಭ್ಯಾಸ ಮಾಡುವುದಕ್ಕೆ ಭಗವಂತ ಕೊಟ್ಟ ಸೂತ್ರ ಯಾವುದು? ಈ ಅನುಭವಗಳ ಅನಿತ್ಯತೆಯನ್ನ ನೋಡೋದು ಅಂತ. ಯಾವುದೇ ಅನುಭವ ನಮ್ಮ ಜೀವನದಲ್ಲಿ ಬರಲಿ, ಶಾಶ್ವತವಾಗಿ ನಿಂತಿದೆಯಾ ಅದು? ಬೆಳಿಗ್ಗೆ ದುಃಖವಾದ್ರೆ ಮಧ್ಯಾಹ್ನ ಸುಖ, ಮಧ್ಯಾಹ್ನ ಸುಖವಾದ್ರೆ ಸಂಜೆ ದುಃಖ. ಬಂದದ್ದು ನಿಲ್ಲುವುದಿಲ್ಲ, ಹೊರಟು ಹೋಗ್ತಾ ಇರ್ತದೆ. ಈ ಹೊರಟು ಹೋಗ್ತಾ ಇರುವುದ್ರ ಸ್ವಭಾವವನ್ನ ನಾವು ಗಮನಿಸಿ ಎರಡಕ್ಕೂ ಬೆಲೆ ಕೊಡದೇ ಇರತಕ್ಕಂಥದ್ದು, ಅಥವಾ ಎರಡರ ಅಸ್ತಿತ್ವದಲ್ಲಿಯೂ ತನ್ನ ಬುದ್ಧಿಯಲ್ಲಿ ಸಮಾಧಾನ ಕಳೆದುಕೊಳ್ಳದೇ ಇರತಕ್ಕಂಥ ಸ್ವಭಾವಕ್ಕೆ ಹೆಸರು ತಿತಿಕ್ಷ, ಸಹನೆ, ಫಾರ್ಬೇರೆನ್ಸ್, ಟಾಲರೆನ್ಸ್, ಸೈರಣೆ, ತಾಳ್ಮೆ ಎಂಬುದಾಗಿ ಕರೀತಾರೆ. ಅದು ಅತ್ಯಂತ ಶ್ರೇಷ್ಠವಾದ ಗುಣ. ಮುಂದಿನ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ, ಮೋಕ್ಷವನ್ನ ಪಡೆಯುವುದಕ್ಕೆ ಈ ಗುಣ ಬಹಳ ಮುಖ್ಯ ಅಂತ ಹೇಳ್ತಾನೆ. ಅಮೃತತ್ವ ಅಂದ್ರೆ ಮೋಕ್ಷಕ್ಕೆ ಅರ್ಹತೆಯನ್ನು ಪಡಿತಾರೆ ಯಾರಿಗೆ ತಿತಿಕ್ಷೆ ಇರ್ತದೋ. ತಿತಿಕ್ಷೆ ಅಥವಾ ಸಹನೆ ಅಥವಾ ತಾಳ್ಮೆ ಅಥವಾ ಸೈರಣೆ ಅಂತ ನಾವೇನು ಕರಿತೇವೆ, ಅದು ಜೀವನ ನಡೆಸೋದಕ್ಕೆ ಬಹಳ ಮುಖ್ಯವಾದಂತಹ ಗುಣ. ಯಾರಿಗೆ ತಾಳ್ಮೆ ಇಲ್ವೋ ಬದುಕನ್ನು ನಡೆಸ್ಲಿಕ್ಕೆ ಆಗೋಲ್ಲ. ಯಾಕೆ ಹೇಳಿ? ಜೀವನ ಅನ್ನೋದು ಪ್ರತಿ ಕ್ಷಣ ಬದಲಾಗ್ತಾ ಇರ್ತದೆ. ಅನಿತ್ಯವಾದ ಪ್ರಪಂಚ ಇದು. ವ್ಯಕ್ತಿಗಳು ಅನಿತ್ಯ, ವಸ್ತುಗಳು ಅನಿತ್ಯ, ನಮ್ಮ ಶರೀರ ಅನಿತ್ಯ, ನಮ್ಮ ಅನುಭವಗಳು ಅನಿತ್ಯ. ಈ ಎಲ್ಲ ಅನಿತ್ಯಗಳು ನಿರಂತರ ಬದಲಾವಣೆ ಆಗ್ತಾ ಇರುವಾಗ ನಾವು ಅದರಲ್ಲಿ ನಿತ್ಯತ್ವವನ್ನು ನಿರೀಕ್ಷೆ ಮಾಡಿದರೆ ದುಃಖವಲ್ಲದೆ ಇನ್ನೇನು ಪ್ರಾಪ್ತಿ ಆಗ್ಲಿಕ್ಕೆ ಸಾಧ್ಯ ನಮಗೆ? ಅಯ್ಯೋ, ನಾನು ಅಷ್ಟು ಪ್ರೀತಿ ಮಾಡಿದೆ, ಅಷ್ಟು ಅವರನ್ನ ಒಳ್ಳೆಯವರು ಅಂತ ನಂಬಿಕೊಂಡೆ, ಅವ್ರು ನನ್ನ ಕೈ ಕೊಟ್ಬಿಟ್ರು ಅಂತ ಹೇಳ್ತೇವೆ ನಾವು. ಯಾಕೆ ಕೈ ಕೊಡಬಾರ್ದು? ಅವ್ರು ಇರೋದೇ ಹಾಗೆ, ಪ್ರಪಂಚ ಇರೋದೇ ಹಾಗೆ. ಇದನ್ನ ನಾವು ಎಷ್ಟು ಬೇಗ ಅರ್ಥ ಮಾಡಿಕೊಳ್ತೇವೋ ಅಷ್ಟು ಬೇಗ ನಾವು ಶಾಂತಿಯನ್ನು ಪಡೀಲಿಕ್ಕೆ ಸಾಧ್ಯ. ನನ್ನ ಮಕ್ಕಳನ್ನ ನಾನೇ ಕೈಯಾರಿ ಬೆಳೆಸಿದೆ, ತುಂಬಾ ಒಳ್ಳೆಯ ಸುಸಂಸ್ಕಾರಗಳನ್ನು ಕೊಟ್ಟು, ಒಳ್ಳೆಯ ಶಿಕ್ಷಣವನ್ನು ಕೊಟ್ಟು, ಒಳ್ಳೆ ರೀತಿಯಿಂದ ಬೆಳೆಸಿದೆ. ಆದ್ರೆ ಇವತ್ತು ಹೀಗೆ ಮಾಡಿಬಿಟ್ರು. ಇರುವುದೇ ಹಾಗೆ ಪ್ರಪಂಚ. ಆದ್ದರಿಂದ ಈ ಮಾಯಾ ಪ್ರಪಂಚದಲ್ಲಿ, ಈ ಪ್ರಕೃತಿಯಲ್ಲಿ ಬದಲಾವಣೆ ಎನ್ನುವುದು ಬದಲಾಗದೇ ಇರುವ ನಿಯಮ ಎಂಬುದನ್ನು ಮನಸ್ಸಲ್ಲಿಟ್ಕೊಳ್ಬೇಕು. ಪ್ರಕೃತಿಯಲ್ಲಿ ಬದಲಾಗದೇ ಇರುವ ನಿಯಮ ಒಂದಾದ್ರೂ ಇದ್ರೆ ಯಾವಾಗೂ ಬದಲಾವಣೆ ಆಗ್ತಾ ಇದೆ ಎನ್ನುವುದೇ ಬದಲಾಗದೇ ಇರುವ ನಿಯಮ. ನಮ್ಮ ಮನಸ್ಸು ಬುದ್ಧಿಯೂ ಕೂಡ ಅತ್ಯಂತ ಶೀಘ್ರವಾಗಿ ಬದಲಾವಣೆ ಆಗ್ತಾ ಇರುತ್ತೆ. ಆ ಬದಲಾವಣೆ ಆಗುವ ಮನಸ್ಸು ಬುದ್ಧಿಯ ಲಕ್ಷಣವನ್ನು ಅರಿತುಕೊಂಡು ಬುದ್ಧಿಯಲ್ಲಿ ನಾವು ಆ ಸಮಾಧಾನವನ್ನ, ಪ್ರಶಾಂತತೆಯನ್ನ ಪಡೆದುಕೊಳ್ಳತಕ್ಕಂಥದ್ದಕ್ಕೆ ಹೆಸರು ಸೈರಣೆ. ಅವಮಾನ ಆಯ್ತು, ಸಹಜವಾಗಿ ಬೇಸರ ಆಗ್ತದೆ, ಇರ್ಲಿ ತೊಂದರೆ ಇಲ್ಲ, ಇದು ಸರಿ ಹೋಗ್ತದೆ, ಇರ್ಲಿ ತೊಂದರೆ ಇಲ್ಲ, ಇದು ಕೂಡ ಸರಿ ಹೋಗ್ತದೆ. ಯಾಕೆ? ಇದು ಪ್ರಕೃತಿ, ಸರಿ ಹೋಗ್ತದೆ, ಸರಿ ಹೋಗ್ತದೆ. ಕಾಲಕ್ಕಿಂತ ದೊಡ್ಡ ಮೆಡಿಸಿನ್ ಇನ್ನಿಲ್ಲ ಪ್ರಪಂಚದಲ್ಲಿ. ಅತ್ಯಂತ ಆಪ್ತರು ತೀರ್ಕೊಳ್ತಾರೆ, ಗಂಡನೋ ಹೆಂಡತಿಯೋ ಮಕ್ಕಳು ತೀರ್ಕೊಳ್ತಾರೆ. ಅಸಹನೀಯವಾಗಿರತಕ್ಕಂಥ ದುಃಖ ಮನಸ್ಸಿಗೆ ಕಾಡ್ತಾ ಇರುತ್ತೆ. ಏನ್ ಮಾಡೋದು? ಕಾಲ ಮರೆಸಿ ಹಾಕತ್ತೆ. ಅವನಿಲ್ಲದೆ ನನ್ನ ಬದುಕು ಸಾಧ್ಯ ಇಲ್ಲ, ಅವಳಿಲ್ಲದೆ ನನ್ನ ಬದುಕು ಸಾಧ್ಯ ಇಲ್ಲ ಅಂತ ಹೇಳಿದ ವ್ಯಕ್ತಿಯೇ ಮರು ಮದುವೆ ಆಗ್ತಾನೆ. ಹೇಗೆ? ಕಾಲ ಮರೆಸಿ ಹಾಕ್ತದೆ ಎಲ್ಲವನ್ನ. ಅದನ್ನ ಇಷ್ಟು ಬೇಗ ನಾವು ಅರ್ಥ ಮಾಡಿಕೊಳ್ತೇವೋ, ಬದುಕಿನಲ್ಲಿ ಅಸಹನೆಯಿಂದ ನಾವು ದೂರ ಆಗ್ತೇವೋ, ಸಮಾಧಾನಿಗೆ ಆಗ್ತೇವೋ, ಅಷ್ಟು ನಾವು ಪಕ್ವವಾಗಿದ್ದೇವೆ ಅಂತ ಅರ್ಥ. ನದಿ ದಾಟಲು ತೆಪ್ಪ ಇರಬೇಕು, ಸಂಸಾರ ಶರಧಿ ದಾಟಲು ತೆಪ್ಪಗಿರಬೇಕು ಎಂಬುದಾಗಿ ಹೇಳಿದ್ದಾರೆ. ಕಾಲ ನದಿಯಲ್ಲಿ ನಮ್ಮ ಬಾಳ ದೋಣಿಯು ಸಾಗಿ ತೇಲುತ್ತ ಭಯವ ಕಾಣದೆ ಸಾಗುತ್ತಿರಲು, ಗಾಳಿ ಯಾವಾಗಮೋ ಎತ್ತಲಿನೋ ಬೀಸುತ್ತ ಮೇಲ ಕೀಳಾಗಿಪುದು ಮಂಕುತಿಮ್ಮ. ಬದುಕಿನ ಅನುಭವದ ಪ್ರಪಂಚದಲ್ಲಿ ಏನೇನೋ ಆಗಿಬಿಡುತ್ತೆ. ನಮ್ಮ ಕಲ್ಪನೆಗೆ ಇಲ್ಲದಂತಹ ಘಟನೆಗಳು ನಡೆಯುತ್ತೆ. ಆ ಎಲ್ಲಾ ಸಂದರ್ಭಗಳಲ್ಲಿಯೂ ಕೂಡ ನಾವು ಮಾಡಬೇಕಾಗಿರೋದೇನು? ಆತ್ಮನು ನಿತ್ಯನು, ಪ್ರಕೃತಿಯು ಅನಿತ್ಯವು. ಅನಿತ್ಯವಾದ ಪ್ರಕೃತಿ ಹೀಗೇ ಇರೋದು,
ಆತ್ಮ ನಿತ್ಯನೋ, ಎಂದೆಂದೂ ಒಂದೇ ರೀತಿಯಾಗಿರ್ತಾನೆ ಎಂಬುದನ್ನು ಮನಸ್ಸಿಗೆ ತಂದುಕೊಳ್ಳಬೇಕು. ಆ ತಾಳ್ಮೆ, ಆ ಸಮಾಧಾನ, ಅದುವೇ ಮೋಕ್ಷಕ್ಕೆ ಸಾಧನೆ ಆಗ್ತದೆ ಅಂತ ಹೇಳ್ತಾನೆ. ನೋಡಿ, ತಾಳ್ಮೆಯನ್ನ ಪಡೆಯುವುದಕ್ಕೆ ಭಗವಂತ ಕೊಟ್ಟ 2 ಸೂತ್ರ. ಒಂದು, ಜಗತ್ತು ಆಗಮ ಅಪಾಯಿ, ಬಂದು ಹೋಗುವಂಥದ್ದು, ಮನಸ್ಸಲ್ಲಿ ಸದಾ ಇಟ್ಟುಕೊಳ್ಬೇಕು. ದುಃಖವಾಗ್ಲಿ ಸುಖವಾಗ್ಲಿ, ಸುಖ ಬಂತು ಅಂತ ಹರ್ಷ ವ್ಯಕ್ತಪಡಿಸುವುದಲ್ಲ, ದುಃಖ ಬಂತು ಅಂತ ಕುಗ್ಗೋದು ಅಲ್ಲ. ಸುಖೇ ದುಃಖೇ ಸಮೀಕೃತ್ವ, ಸುಖ ಬರಲಿ ದುಃಖ ಬರಲಿ ಮನಸ್ಸಲ್ಲಿ ಮಾತ್ರ ಸಮಾಧಾನ. ಯಾಕೆ? ಎರಡೂ ಬಂದ್ರೂ ಹೋಗ್ತದೆ ಅಂತ. ಸುಖ ಬಂದ್ರೂ ಹೋಗ್ತದೆ, ದುಃಖ ಬಂದ್ರೂ ಹೋಗ್ತದೆ, ಇರುವಂಥದ್ದಲ್ಲ ಅದು. ಇದು ಒಂದು ದೃಷ್ಟಿ. ಇನ್ನೊಂದು ದೃಷ್ಟಿ ಏನ್ ಹೇಳ್ತಾನೆ ಅವನು ಭಗವಂತ, ಸೋಮೃತತ್ವಾಯ ಕಲ್ಪತೆ, ಸಮದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಸಮದುಃಖ ಸುಖವನ್ನ ಯಾವನು ಅಭ್ಯಾಸ ಮಾಡ್ತಾನೋ, ಸುಖ ದುಃಖಗಳಲ್ಲಿ ಸಮತ್ವ ಬುದ್ಧಿಯನ್ನು ಅಭ್ಯಾಸ ಮಾಡ್ತಾನೋ, ಅವನು ಮೋಕ್ಷವನ್ನ ಪಡಿತಾನೆ ಅಂತ. ಸಣ್ಣ ಪುಟ್ಟ ವಿಷಯಗಳಿಗೆ ಯಾರು ದುಃಖಿಸ್ತಾ ಇರ್ತಾರೋ ಅವರು ಶ್ರವಣ ಮಾಡ್ಲಿಕ್ಕೆ ಹೇಗೆ ಸಾಧ್ಯ? ಶ್ರವಣ ಮಾಡಿದ್ದನ್ನ ಮನನ ಮಾಡ್ಲಿಕ್ಕೆ ಹೇಗೆ ಸಾಧ್ಯ? ನಿಧಿಧ್ಯಾಸನ ಮಾಡ್ಲಿಕ್ಕೆ ಹೇಗೆ ಸಾಧ್ಯ? ಅವರ ಮನಸ್ಸು ಇಸ್ ನಾಟ್ ಅವೈಲೇಬಲ್ ಫಾರ್ ಥಿಂಕಿಂಗ್. ಎಷ್ಟೋ ಸಲ ಉಪನ್ಯಾಸಗಳಿಗೆ ಬನ್ನಿ, ಸತ್ಸಂಗಕ್ಕೆ ಬನ್ನಿ ಅಂದಾಗ ಜನ ಸಣ್ಣ ಪುಟ್ಟ ಕಾರಣಗಳನ್ನು ಹೇಳ್ತಾರೆ. ಅಯ್ಯೋ ಆ ಸಮಸ್ಯೆ, ಈ ಸಮಸ್ಯೆ ಅಂತ. ಸಮಸ್ಯೆ ಪ್ರಪಂಚದಲ್ಲಿ ಇರೋದೇ, ಅದರಿಂದ ಬಿಡಿಸಿಕೊಂಡವರು ಯಾರೂ ಇಲ್ಲ. ಇಬ್ಬರಿಗೆ ಸಮಸ್ಯೆ ಇಲ್ಲ ಅಂತೆ ಜಗತ್ನಲ್ಲಿ. ಒಬ್ಬನು ಇನ್ನೂ ಹುಟ್ಟಿಲ್ಲ, ಮತ್ತೊಬ್ಬನು ಸತ್ತು ಹೋಗಿದ್ದಾನೆ, ಇಬ್ಬರಿಗೆ ಮಾತ್ರ ಇಲ್ಲ. ಎಲ್ಲಿಯ ತನಕ ಸಮುದ್ರ ಇರ್ತದೋ ತೆರೆಗಳಿರೋದೆ. ಅದನ್ನು ಸಹಿಸುವ ಸಾಮರ್ಥ್ಯ ಇರ್ಲಿ, ಸರಿ ಹೋಗ್ತದೆ, ಮುಂದಕ್ಕೆ ಹೋಗೋಣ ಅಂತಕ್ಕಂಥ ಭಾವ, ಅದೇ ಪ್ರಜ್ಞಾವಂತಿಕೆ, ಅದೇ ಪರಿಪಕ್ವತೆ, ಅದನ್ನೇ ಎಕ್ಸ್ಪೀರಿಯನ್ಸ್ ಅಂತ ಕರೆಯುವಂಥದ್ದು. ಒಬ್ಬನು ಅನುಭವಿಯಾದ ವ್ಯಕ್ತಿ ಹೇಗಿರ್ತಾನೆ ಅಂದ್ರೆ, ಅಷ್ಟು ಸುಲಭವಾಗಿ ತನ್ನ ಸಹನೆಯನ್ನು ಕಳೆದುಕೊಳ್ಳಲ್ಲ. ಅಂತಹ ಸಹನಾಮೂರ್ತಿಗೆ ಅಧ್ಯಾತ್ಮದ ಮಾರ್ಗದಲ್ಲಿಯೂ ಪ್ರವೇಶ ಇರ್ತದೆ. ಯಾರು ಸಣ್ಣ ಪುಟ್ಟ ವಿಷಯಗಳಿಗೆ ತಲೆ ಕೆಡಿಸ್ಕೊಳ್ತಾರೋ, ಟೆನ್ಷನ್ ಮಾಡ್ಕೊಳ್ತಾರೋ, ಸ್ಟ್ರೆಸ್ ಮಾಡ್ಕೊಳ್ತಾರೋ, ಅವ್ರಿಗೆ ಶ್ರವಣ ಮಾಡ್ಲಿಕ್ಕೂ ಆಗಲ್ಲ. ಶ್ರವಣ ಮಾಡ್ಲಿಕ್ಕೆ ಕೂತ್ಕೊಂಡ್ರೆ ತಲೆಯೆಲ್ಲೋ ಓಡ್ತದೆ. ಇನ್ನು ಮನನ ಮಾಡುವಾಗ್ಲಂತೂ ಯೋಚನೆ ಪರಿಪಕ್ವವಾಗಿರಲ್ಲ, ನಿಧಿಧ್ಯಾಸನವೂ ಸಾಧ್ಯ ಇಲ್ಲ. ಅದಕ್ಕೆ ಸಮದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಅಂತಹ ಧೀರ ಪುರುಷ, ಸುಖ ದುಃಖಗಳನ್ನ ಸಮಾನವಾಗಿ ನೋಡುವನೇ ಧೀರ ಪುರುಷ. ಎಂಥ ಮಾತ್ರ ನೋಡಿ. ಮಹಾವೀರ, ಏನು ಪರಾಕ್ರಮಿ ಅಂತ ನಾವು ಯಾರನ್ನು ಕರಿಬೇಕು? ಸುಖ ಬರ್ಲಿ ದುಃಖ ಬರ್ಲಿ ಮನಸ್ಸಿನ ಸಮಾಧಾನವನ್ನು ಕಳೆದುಕೊಳ್ಳಲ್ಲ. ಏನೇ ಬರಲಿ ಮನಸ್ಸು ಪ್ರಶಾಂತವಾಗಿರಲಿ. ಆಪೂರ್ಯಮಾಣಮಚಲ ಪ್ರತಿಷ್ಠಂ ಸಮುದ್ರಮಾಪ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮಾಯಂ ಪ್ರವಿಶಂತಿ ಸರ್ವೇ ಸ ಶಾಂತಿ ಮಾಪ್ನೋತಿ ನ ಕಾಮ ಕಾಮಿ. ಗೀತೆಯಲ್ಲಿಯೇ ಈ ಅಧ್ಯಾಯದ ಕೊನೆಯ ಶ್ಲೋಕ. ಸಮುದ್ರಕ್ಕೆ ನೀರುಗಳು ಹರಿದು ಬರಲಿ, ಬೇಸಿಗೆಯಲ್ಲಿ ಆವಿಯಾಗಲಿ, ತನ್ನ ಸೀಮೆಯನ್ನ ಅದು ಮೀರುವುದಿಲ್ಲ, ಯಾವಾಗಲೂ ಗಂಭೀರವಾಗಿ ಇರ್ತದೆ ಅಂತ. ಬಡತನ ಬರಲಿ, ಸಿರಿತನ ಬರಲಿ, ಮಾನ ಬರಲಿ, ಅವಮಾನ ಬರಲಿ, ಏನೇ ಬರಲಿ ಮುಖದಲ್ಲಿ ನಗು ಮಾಸುವುದಿಲ್ಲ, ಮನಸ್ಸಿನ ಸಮಾಧಾನ ಕಳೆದುಕೊಳ್ಳುವುದಿಲ್ಲ. ಅಂಥ ವ್ಯಕ್ತಿ ಮೋಕ್ಷವನ್ನ ಪಡಿತಾನೆ. ಒಬ್ಬ ಸಾಧು ವೈಕುಂಠಕ್ಕೆ ಹೋಗ್ತಾ ಇದ್ದಂತೆ. ಸಾಧು ನಾರದರು ಇರಬೇಕು, ವೈಕುಂಠಕ್ಕೆ ಹೋಗ್ತಾ ಇದ್ರು. ದಾರಿಯಲ್ಲಿ ಇಬ್ಬರು ತಪಸ್ಸು ಮಾಡ್ತಾ ಇದ್ರಂತೆ ಮೋಕ್ಷಕ್ಕಾಗಿ. ಒಬ್ಬ ವ್ಯಕ್ತಿ ಕೇಳಿದ್ದಂತೆ, ನಾರದ್ರೆ ವೈಕುಂಠಕ್ಕೆ ಹೋಗ್ತಿದ್ದಿರಲ್ಲ, ಇನ್ನು ಎಷ್ಟು ವರ್ಷ ನಾನು ತಪಸ್ಸು ಮಾಡಬೇಕು? ಎಷ್ಟು ಬೇಗ ನನಗೆ ಮೋಕ್ಷ ಸಿಗ್ತದೆ? ಅನೇಕ ವರ್ಷಗಳಿಂದ ತಪಸ್ಸು ಮಾಡ್ಕೊಂಡು ಬಂದಿದ್ದೇನೆ, ಯಾವಾಗ ಮೋಕ್ಷ ಸಿಗ್ತದೆ? ಶ್ರೀಮನ್ನಾರಾಯಣನನ್ನು ಕೇಳಿ. ಆಯ್ತು, ಕೇಳ್ಕೊಂಡು ಬರ್ತೇನೆ ಅಂತ ನಾರದರು ಹೋದ್ರಂತೆ. ಸ್ವಲ್ಪ ದೂರ ಹೋದ ಮೇಲೆ ಮತ್ತೊಬ್ಬ ತಪಸ್ವಿ, ಎರಡನೆಯವನು ಕೇಳಿದ್ದಂತೆ, ಆಹಾ ಎಷ್ಟು ಚೆನ್ನಾಗಿದೆ, ಯಾವಾಗ ಬೇಕಾದ್ರೂ ಸಿಗ್ಲಿ ಮೋಕ್ಷ, ನನ್ನ ಸಾಧನೆ ನಾನು ಮಾಡ್ತಾ ಇರ್ತೇನೆ ಅಂತ ಆನಂದವನ್ನು ವ್ಯಕ್ತಪಡಿಸಿದಂತೆ. ನಾರದರು ವೈಕುಂಠಕ್ಕೆ ಹೋಗಿ ಇಬ್ಬರ ಬಗ್ಗೆನೂ ಕೇಳ್ತಾರೆ, ಯಾರಿಗೆ ಮೋಕ್ಷ ಸಿಗ್ತದೆ? ಒಬ್ಬನು ಕಠೋರ ತಪಸ್ಸು ಮಾಡಿ ಟೆನ್ಷನ್ ಅಲ್ಲಿ ಇದ್ದಾನೆ, ಮೋಕ್ಷ ಬೇಗ ಬೇಕು ಅಂತ.
ಇನ್ನೊಬ್ಬ ಆರಾಮಾಗಿ ಸಾಧನೆಯಲ್ಲಿಯೇ ಖುಷಿ ಪಡ್ತಾ ಇದ್ದಾನೆ. ಭಗವಂತ ಹೇಳ್ತಾನೆ, ಮೊದಲನೇ ಅವನಿಗೆ ಇನ್ನೊಂದು 10 ಜನ್ಮ ಬೇಕು, ಎರಡನೇ ಅವನಿಗೆ ಈ ಜನ್ಮದಲ್ಲೇ ಮೋಕ್ಷ ಅಂದನಂತೆ. ಯಾಕೆ? ಮೋಕ್ಷದಾಶೆಯೊಳು ಅತಿ ಆತುರತೆ ಒಳಿತಲ್ಲ, ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ. ಲಕ್ಷ್ಯ ತಪ್ಪದೆ ಚರಿಸು ಸಾಮಾನ್ಯ ಧರ್ಮಗಳ ಮೋಕ್ಷ ಸ್ವತಃ ಸಿದ್ಧ ಮಂಕುತಿಮ್ಮ. ಇದು ಗಡಿಬಿಡಿ ಮಾಡುವ ವಿಷಯ ಅಲ್ಲ, ಸಮಾಧಾನದಿಂದ ಚಿಂತನೆ ಮಾಡತಕ್ಕಂಥ ಸಂಗತಿ. ಅದಕ್ಕೆ ಲೌಕಿಕ ಜೀವನದಲ್ಲಿಯೇ ಶಾಂತಿ ಇಲ್ಲದವನು ಅಧ್ಯಾತ್ಮದ ಮಹಾಶಾಂತಿಯನ್ನು ಹೇಗೆ ಪಡಿಲಿಕ್ಕೆ ಸಾಧ್ಯ? ಅದಕ್ಕೆ ಕಬೀರ ಹೇಳ್ತಾ ಇದ್ದ, ಜಗತ್ನಲ್ಲಿಯೇ ಒಬ್ಬ ವ್ಯಕ್ತಿಯನ್ನು ಪ್ರೀತಿಸ್ಲಿಕ್ಕೆ ಆಗದೆ ಇರುವವನು ದೇವರನ್ನು ಹೇಗೆ ಪ್ರೀತಿಸ್ತಾನೆ ಅಂತ. ಹಾಗೆ ಬಹಳ ಮುಖ್ಯವಾದ ಸಂಗತಿ, ಲೌಕಿಕ ಜೀವನದ ಪರಿಸ್ಥಿತಿಯ ವೈಪರೀತ್ಯಗಳಲ್ಲಿ ತನ್ನ ಮನಸ್ಸನ್ನು ಅಲುಗಾಡಿಸದೇ ಇರತಕ್ಕಂಥವನು ಮಾತ್ರವೇ ಶ್ರವಣ ಮನನ ನಿಧಿಧ್ಯಾಸನಕ್ಕೆ ಯೋಗ್ಯನಾಗುತ್ತಾನೆ ಎನ್ನುವ ಎಚ್ಚರಿಕೆಯನ್ನು ಭಗವಂತ ನಮಗೆ ಕೊಟ್ಟಿದ್ದಾನೆ. ಈ 2 ಸೂತ್ರಗಳನ್ನು ಇಟ್ಟುಕೊಂಡು ತಿತಿಕ್ಷೆಯನ್ನು ಅಭ್ಯಾಸ ಮಾಡಬೇಕು. ಒಂದು ಆಗಪಾಪಾಯಿತ್ವ, ಇನ್ನೊಂದು ಮೋಕ್ಷ ಸಾಧನಕ್ಕೆ ಅನುಕೂಲತ್ವ. ಅದೆರಡು ಕಾರಣಗಳನ್ನು ಇಟ್ಟುಕೊಂಡು ಸಮಾಧಾನವನ್ನು ಪಟ್ಕೋಬೇಕು ನಾವು. ಇನ್ನು ಮುಂದಿನ ಶ್ಲೋಕದಲ್ಲಿ ಆತ್ಮನ 2ನೇ ಲಕ್ಷಣವನ್ನು ಭಗವಂತ ಹೇಳ್ತಿದ್ದಾನೆ, ಸತ್ಯತ್ವ. ಆರಂಭದಲ್ಲಿ ನಿತ್ಯತ್ವವನ್ನು ಹೇಳಿದ್ದ, ಈಗ ಸತ್ಯತ್ವ, ಆತ್ಮನು ಸತ್ಯನು ಎಂಬುದಾಗಿ ಹೇಳ್ತಿದ್ದಾನೆ. ತುಂಬಾ ಪ್ರಸಿದ್ಧವಾದ ಶ್ಲೋಕ. ಇಡೀ ಶ್ರೀಮದ್ ಭಗವದ್ಗೀತೆಯ ಫಿಲಾಸಾಫಿಕಲ್ ಆಸ್ಪೆಕ್ಟ್ ಅಂತ ನಾವು ಹೇಳ್ತೀವಿ, ದಾರ್ಶನಿಕ ತತ್ವ ಸಿದ್ಧಾಂತದ ತಳಹದಿಯಾದಂತಹ ಅದ್ವೈತ ಸಿದ್ಧಾಂತಕ್ಕೆ ತುಂಬಾ ಮುಖ್ಯವಾದಂತಹ ಒಂದು ಶ್ಲೋಕ ಇದು. ನಾಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಹ ತ್ವನಯೋಸ್ತತ್ವದರ್ಶಿಭಿಃ. ಈ ಶ್ಲೋಕದ ಅರ್ಥವನ್ನು ಒಮ್ಮೆ ನೋಡೋಣ. ನ ಅಸತಃ ಭಾವ ವಿದ್ಯತೆ, ಇದು ಮೊದಲನೇ ವಾಕ್ಯ. ಎರಡನೇ ವಾಕ್ಯ, ಸತಃ ಅಭಾವ ನ ವಿದ್ಯತೆ. ಮೊದಲನೇ ವಾಕ್ಯದ ಅರ್ಥ, ಅಸತಃ ಭಾವ ನ ವಿದ್ಯತೆ, ಸತಃ ಅಭಾವ ನ ವಿದ್ಯತೆ. ಅಸದ್ವಸ್ತುವು ಎಂದೆಂದೂ ಇರುವುದಿಲ್ಲ, ಸದ್ವಸ್ತುವು ಎಂದೆಂದೂ ಇಲ್ಲದಿರುವುದಿಲ್ಲ. ಅಸದ್ವಸ್ತುವಿಗೆ ಭಾವವು ಇರುವುದಿಲ್ಲ, ಭಾವ ಅಂದ್ರೆ ಇರುವಿಕೆ. ಅಸದ್ವಸ್ತುವಿಗೆ ಇರುವಿಕೆ ಇರುವುದಿಲ್ಲ, ಸದ್ವಸ್ತುವಿಗೆ ಇಲ್ಲದಿರುವಿಕೆ ಇರುವುದಿಲ್ಲ. ಸ್ವಲ್ಪ ಕಠಿಣವಾಗಿ ಕಾಣಿಸಬಹುದು, ನಂತರ ವಿವರಿಸ್ತೇನೆ. ಉಭಯೋರಪಿ ದೃಷ್ಟೋಂತಹ, ಉಭಯೋ ಅನಯೋ ಉಭಯೋ, ಈ ಸದ್ವಸ್ತು ಮತ್ತು ಅಸದ್ವಸ್ತು ಇವೆರಡರ ಅಂತಹ ನಿರ್ಣಯ, ಅಂತಹ ಅಂದ್ರೆ ನಿರ್ಣಯ, ದೃಷ್ಟ ಯಾರಿಂದ? ತತ್ವದರ್ಶಿಭಿಃ, ತತ್ವದರ್ಶಿಗಳಿಂದ ಸದ್ವಸ್ತು ಅಸದ್ವಸ್ತು ಎರಡರ ನಿರ್ಣಯವು ನೋಡಲ್ಪಟ್ಟಿದೆ. ಅಂದ್ರೆ ಸದ್ವಸ್ತುವಿನ ಸ್ವಭಾವ ಹೀಗೆ, ಅಸದ್ವಸ್ತುವಿನ ಸ್ವಭಾವ ಹೀಗೆ ಅಂತ ಯಾರಿಗೆ ಚೆನ್ನಾಗಿ ಗೊತ್ತಿದೆಯೋ ಅವನಿಗೆ ತತ್ವದರ್ಶಿ ಅಂತ ಕರೀತಾರೆ. ಸತ್ಯದರ್ಶಿ, ತತ್ವದರ್ಶಿ, ಆತ್ಮದರ್ಶಿ ಇವೆಲ್ಲವೂ ಸಮಾನಾರ್ಥಕ ಪದಗಳು. ತತ್ವದರ್ಶಿ ಅಂದ್ರೆ ತತ್ವವನ್ನು ನೋಡಿದವನು ಅಂತ. ತತ್ವ ಅಂದ್ರೆ ಏನು ಸ್ವಾಮಿ? ತತ್ ತತ್ ಇತಿ ಸರ್ವನಾಮ, ಸರ್ವಂಚ ಬ್ರಹ್ಮ, ತಸ್ಯ ಭಾವ ತತ್ವ. ತತ್ ತತ್ ತತ್ವ ಅಂತ ಸರ್ವನಾಮ ಅಂತ ಹೇಳ್ತೇವೆ. ಸರ್ವನಾಮ ಅಂದ್ರೇನು? ಎಲ್ಲವನ್ನ ನಾವು ಒಂದೇ ನಾಮದಲ್ಲಿ ಕರಿತೇವೆ. ಅದ್ಯಾವುದು? ಮರ ಇರ್ಲಿ, ಕಲ್ಲಿರ್ಲಿ, ಮತ್ತೊಂದಿರ್ಲಿ, ಮಗು, ಎಲ್ಲವನ್ನ ಒಂದೇ ಹೆಸರಲ್ಲಿ ಕರಿತೇವೆ. ಯಾವುದು? ಅದು 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 ಮರ, ಅದು ಕಲ್ಲು, ಅದು ಗುಡ್ಡ, ಅದು ನದಿ, ಅದು ಪರ್ವತ, ಹೀಗೆ ಅದು 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 ಅಂತ ನಾವೇನ್ ಕರಿತೇವೆ ಅದಕ್ಕೆ ಸರ್ವನಾಮ ಅಂತ ಹೇಳ್ತಾರೆ. ಎಲ್ಲವನ್ನ ನಾವು
ಸರ್ವನಾಮದಿಂದ ಕರೀತೇವೆ. ಸಂಸ್ಕೃತದಲ್ಲಿ ತತ್ ಅಂತ ಹೇಳ್ತಾನೆ. ತತ್ ಇತಿ ಸರ್ವನಾಮ. ಆ ಸರ್ವನಾಮದಿಂದ ನಾವು ಏನು ತತ್ ಅಂತ ಕರಿತೇವೋ ಆ ಸರ್ವವು ಯಾವುದು? ಬ್ರಹ್ಮ. ಪ್ರತಿಯೊಂದು ವಸ್ತುವಿನಲ್ಲಿಯೂ ಅನುಸ್ಯೂತವಾಗಿರತಕ್ಕಂತಹ ಸಾಮಾನ್ಯ ವಸ್ತು ಯಾವುದು? ಬ್ರಹ್ಮ. ತತ್ ಇತಿ ಸರ್ವನಾಮ ತಸ್ಯ ಭಾವ ತತ್ವ. ಆ ಸರ್ವನಾಮಗಳಿಂದ ಕರೆಯಲ್ಪಡುವ ವಸ್ತುಗಳಲ್ಲಿರುವ ತತ್ವ, ಇರತಕ್ಕಂತಹ ಸಾರ, ಅದರ ಭಾವ ಏನಿದೆ ಅದಕ್ಕೆ ತತ್ವ ಅಂತ ಹೇಳ್ತಾರೆ. ಅರ್ಥಾತ್ ತತ್ವ ಅಂದ್ರೆ ಬ್ರಹ್ಮವಸ್ತು, ಆತ್ಮವಸ್ತು ಅಂತ ಅರ್ಥ. ತತ್ವದರ್ಶಿ ಅಂದ್ರೆ ಆತ್ಮದರ್ಶಿ, ಬ್ರಹ್ಮದರ್ಶಿ ಅಂತ ಅರ್ಥ. ಜಗತ್ನಲ್ಲಿ ನಾವು ಏನು ನೋಡ್ತೇವೋ ಅದನ್ನು ಜ್ಞಾನಿ ನೋಡಲ್ಲ, ಜ್ಞಾನಿ ಬೇರೆದನ್ನು ನೋಡ್ತಾನೆ. ನಾವು ಮಡಿಕೆಯನ್ನು ನೋಡ್ತೇವೆ, ನಮಗೆ ಮಣ್ಣು ಕಾಣಿಸಲ್ಲ, ಜ್ಞಾನಿಗೆ ಮಡಿಕೆಯೂ ಕಾಣಿಸ್ತದೆ, ಅದರ ಒಳಗಿರುವ ಮಣ್ಣು ಕಾಣಿಸ್ತದೆ. ನಾವು ಆಭರಣಗಳನ್ನು ನೋಡ್ತೇವೆ, ಜ್ಞಾನಿಗೆ ಆಭರಣ ಮಾತ್ರವಲ್ಲ ಅದರ ಒಳಗಿರುವ ಚಿನ್ನವೂ ಕಾಣಿಸ್ತದೆ. ನಾವು ಅನೇಕ ಸಲಾಕೆಗಳು ಮುಂತಾದಂತಹ ಉಪಕರಣಗಳನ್ನು ನೋಡ್ತೇವೆ, ಜ್ಞಾನಿ ಅದರಲ್ಲಿರತಕ್ಕಂಥ ಕಬ್ಬಿಣವನ್ನು ನೋಡ್ತಾನೆ. ನಾವು ಟೇಬಲ್, ಕುರ್ಚಿ ಮುಂತಾದ ಆಕಾರಗಳನ್ನು ನೋಡ್ತೇವೆ, ಜ್ಞಾನಿ ಅದರಲ್ಲಿರ್ತಕ್ಕಂತಹ ಮರವನ್ನು ನೋಡ್ತಾನೆ. ನಾವು ಸೃಷ್ಟಿಯ ಪಂಚಮಹಾಭೂತಗಳ ಈ ವಿಲಾಸವನ್ನು ನೋಡ್ತೇವೆ, ಜ್ಞಾನಿ ಅದರಲ್ಲಿ ಅನುಸ್ಯೂತವಾದ ಬ್ರಹ್ಮವಸ್ತುವನ್ನು ನೋಡ್ತಾನೆ. ಆದ್ದರಿಂದ ಅವನಿಗೆ ಹೆಸರು ತತ್ವದರ್ಶಿ. ನಮಗೆ ಯಾವ ಪ್ರಪಂಚ ಕಾಣುತ್ತದೋ ಅದೇ ಪ್ರಪಂಚ ಜ್ಞಾನಿಗೂ ಕಾಣಿಸ್ತದೆ. ನಮಗೆ ಪ್ರಪಂಚ ಮಾತ್ರ ಕಾಣಿಸ್ತದೆ, ಕಾರ್ಯ ಮಾತ್ರ ಕಾಣಿಸ್ತದೆ, ಕಾರಣ ಕಾಣಿಸಲ್ಲ. ಜ್ಞಾನಿಗೆ ಕಾರ್ಯವೂ ಕಾಣಿಸ್ತಾ ಅದರ ಹಿಂದೆ ಇರುವ ಕಾರಣವೂ ಕಾಣಿಸ್ತದೆ. ಸಿನಿಮಾ ನೋಡ್ಲಿಕ್ಕೆ ನಾವು ಹಾಲಿಗೆ ಹೋಗ್ತೇವೆ, ಅದ್ಭುತವಾದ ಪರದೆಯ ಮೇಲೆ ಅತ್ಯಂತ ಸುಂದರವಾದಂತಹ ಯಾವುದೋ ಒಂದು ಚಿತ್ರ ಒಡಮೂಡ್ತಾ ಇರ್ತದೆ. ಆ ಚಿತ್ರವನ್ನು ನೋಡ್ತಾ ನೋಡ್ತಾ ಮೈ ಮರೆತ ನಾವು ಅಳುತ್ತೇವೆ, ನಾವು ನಗುತ್ತೇವೆ, ನಾವು ಕೋಪ ಮಾಡಿಕೊಳ್ತೇವೆ, ಅದರಲ್ಲೇ ಮೈ ಮರೆತು ಬಿಡ್ತೇವೆ. ಯಾಕೆ ಮೈ ಮರೆತಿದ್ದೇವೆ? ಅದ್ರ ಹಿಂದಿರುವ ಪರದೆಯನ್ನು ನಾವು ಕಂಡೇ ಇಲ್ಲ. ಪರದೆಯ ಮೇಲೆ ಚಿತ್ರ ಬರುತ್ತಾ ಇತ್ತು ಅಂತ ಗೊತ್ತಿದ್ರೆ ಅದು ಭೂತದ ಸಿನಿಮಾ ಇರ್ಲಿ, ಅಳುವಿನ ಸಿನಿಮಾ ಇರ್ಲಿ, ನಮಗೆ ತೊಂದರೆಯನ್ನು ಕೊಡ್ತಾ ಇರಲಿಲ್ಲ. ನಾವು ಪರದೆಯನ್ನು ಮರೆತೆವು, ಚಿತ್ರದೊಳಗೆ ಮುಳುಗಿದೆವು, ನಮಗೆ ದುಃಖವಾಯಿತು. ಹೀಗೆ ಈ ಪ್ರಪಂಚದ ಅನುಭವವು ಕೂಡ. ಈ ಪ್ರಪಂಚಕ್ಕೆ ಬಂದೆವು, ನಾನು, ನನ್ನದು, ನಮ್ಮವರು, ನನ್ನ ಪ್ರಪಂಚ ಎನ್ನುವ ಪ್ರಪಂಚದೊಳಗೆ ಮುಳುಗಿದೆವು. ಅದರ ಇನ್ನೊಂದು ಮುಖವನ್ನು ಕಾಣಲೇ ಇಲ್ಲ. ಯಾವುದು? ಸತ್ಯ ದರ್ಶನ. ಜ್ಞಾನಿ ಇದೇ ಪ್ರಪಂಚದಲ್ಲಿರ್ತಾನೆ. ಒಬ್ಬ ಗೃಹಸ್ಥ ಜ್ಞಾನಿಯಾಗಿದ್ರೆ ಅವನಿಗೆ ಹೆಂಡತಿ ಇರಬಹುದು, ಅವನಿಗೆ ಮಕ್ಕಳು ಇರಬಹುದು, ಅವನಿಗೆ ಕುಟುಂಬ ಇರಬಹುದು, ಅವನಿಗೆ ಸಂಸಾರ ಇರಬಹುದು, ಇದೆಲ್ಲವೂ ಇರುತ್ತೆ. ಇದರೊಟ್ಟಿಗೆ ಇದರ ಆಶ್ರಯವಾದ ಆ ಸದ್ವಸ್ತು, ಪರಬ್ರಹ್ಮ ವಸ್ತುವು ಕೂಡ ಅವನ ಮನಸ್ಸಲ್ಲಿ ಇರುತ್ತೆ. ಅಜ್ಞಸ್ಯ ವಿಜ್ಞಸ್ಯ ಚ ವಿಶ್ವಮಸ್ತಿ ಪೂರ್ವಸ್ಯ ದೃಶ್ಯಂ ಜಗದೇವ ಸತ್ಯಂ ಪರಸ್ಯ ದೃಶ್ಯಾಶ್ರಯಭೂತಮೇಕಂ. ರಮಣ ಮಹರ್ಷಿಗಳು ಹೇಳ್ತಾರೆ, ಅಜ್ಞನಿಗೂ ವಿಜ್ಞನಿಗೂ ಇದೇ ಪ್ರಪಂಚ ಇರ್ತದೆ. ಆದ್ರೆ ಅಜ್ಞನು ಪ್ರಪಂಚ ಮಾತ್ರ ಕಾಣ್ತಾನೆ, ವಿಜ್ಞನು ಅಂದ್ರೆ ಜ್ಞಾನಿಯು ಪ್ರಪಂಚಕ್ಕೆ ಆಶ್ರಯವಾಗಿರತಕ್ಕಂತಹ ಪರಬ್ರಹ್ಮ ವಸ್ತುವನ್ನು ಕಾಣ್ತಾನೆ. ಆದ್ರಿಂದ ಅವನಿಗೆ ಹೆಸರು ತತ್ವದರ್ಶಿ. ನಮಗೆ ಸರ್ವನಾಮ ಅಂದ್ರೆ ಏನು? ಮರ, ಗಿಡ, ಬಳ್ಳಿ, ಮಳ್ಳು ಇಷ್ಟೇ ಕಾಣಿಸೋದು. ಆದ್ರೆ ಅವನಿಗೆ ಹಾಗಲ್ಲ. ಅದರ ಯಾವ ಆಶ್ರಯದಲ್ಲಿ ಅದು ತೋರ್ತಾ ಇದೆಯೋ ಆ ಪರಬ್ರಹ್ಮ ವಸ್ತುವೇ ಇದೆಯಲ್ಲ, ಸರ್ವಂ ಬ್ರಹ್ಮಮಯಂ ಜಗತ್, ಅದು ಕಾಣಿಸ್ತದೆ. ಶ್ವೇತಕೇತು ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿ ಇದ್ದ. ಅವನಪ್ಪನ ಹೆಸರು ಉದ್ದಾಲಕ ಮಹರ್ಷಿ. ಬಹಳ ದೊಡ್ಡ ಜ್ಞಾನಿ, ಅಪ್ಪನೇ ಜ್ಞಾನಿ. ಆದ್ರೆ ಮಕ್ಕಳಿಗೆ ಅಪ್ಪನ ಮೇಲೆ ಸಲುಗೆ ಜಾಸ್ತಿ ಇರುವುದರಿಂದ ಸಾಮಾನ್ಯವಾಗಿ ಅಪ್ಪನೇ ಶಿಕ್ಷಣ ಕೊಡಲ್ಲ ಮಕ್ಕಳಿಗೆ. ಅಪ್ಪನಿಗೂ ಮಮಕಾರ ಹುಟ್ಟೀತು, ಮಗನಿಗೂ ಸಲುಗೆಯಿಂದ ಅಧ್ಯಯನ ಕೊರತೆಯಾದೀತು ಅಂತ ಹೇಳಿ ಗುರುಕುಲಕ್ಕೆ ಕಳಿಸ್ತಾ ಇದ್ರು. ಹಾಗೆ ಶ್ವೇತಕೇತುವನ್ನ
ಉದ್ದಾಲಕ ಋಷಿಗಳು ಗುರುಕುಲಕ್ಕೆ ಕಳಿಸಿದರು. 12 ವರ್ಷಗಳ ಕಾಲ ಗುರುಕುಲಕ್ಕೆ ಹೋಗಿ ಸ್ವಶಾಖೆಯನ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡಿಕೊಂಡು ವೇದಾಂಗ ಪ್ರಾವೀಣನಾಗಿ ಹಿಂತಿರುಗಿ ಬರ್ತಾನೆ. ಶ್ವೇತಕೇತುವಿನ ಮನಸ್ಸಿನಲ್ಲಿ ಕಲಿಯಬೇಕಾದ್ದನ್ನೆಲ್ಲ ಕಲಿತಿದ್ದೇನೆ ಎನ್ನುವ ಭಾವ. ಆ ಭಾವದಿಂದಾಗಿ ಕಾಣತಕ್ಕಂತಹ ಒಂದು ವಿಶೇಷವಾದಂತಹ ಅಭಿಮಾನ ತಂದೆಯ ಮುಂದೆ ಬಂದು ನಿಂತುಕೊಳ್ತಾನೆ. ತಂದೆ ಗೊತ್ತಾಗತ್ತೆ ವಿದ್ಯೆಯ ಅಭಿಮಾನ ಇವನಿಗೆ ಹತ್ತಿದೆ ಅಂತ. ಬೇರೆ ಎಲ್ಲದರ ಅಭಿಮಾನವನ್ನಾದರೂ ಸಹಿಸಬಹುದು, ಆದರೆ ವಿದ್ಯೆಯ ಅಭಿಮಾನ ಬಹಳ ಕಷ್ಟ ಅದನ್ನು ದಾಟುವುದಕ್ಕೆ. ಯಾಕಂದ್ರೆ ಯಾವ ವಿದ್ಯೆಯೂ ಅಭಿಮಾನವನ್ನ ತೆಗೆಯಬೇಕಿತ್ತೋ, ವಿದ್ಯಾ ವಿನಯೇನ ಶೋಭತೆ, ವಿದ್ಯೆ ಜಾಸ್ತಿ ಆದ್ಮೇಲೆ ವಿನಯ ಬರಬೇಕಿತ್ತೋ, ಆ ಸ್ಥಾನದಲ್ಲಿ ಅಭಿಮಾನವೇ ಬಂದ್ಬಿಟ್ರೆ ಅದನ್ನು ತೆಗೆಯುವುದಕ್ಕೆ ಬೇರೆ ಯಾವ ವಿದ್ಯೆ ಇದೆ? ಬೇಲಿಯೇ ಎದ್ದು ಹೊಲಮೆಂದಂತೆ ಅಂತ ಹೇಳಿದ ಹಾಗೆ ವಿದ್ಯೆಯಿಂದ ಗರ್ವಿತನಾಗಿ ಅಭಿಮಾನಿಯಾಗಿ ಬರುವುದನ್ನು ನೋಡಿ ಅಪ್ಪ ಕೇಳ್ತಾನೆ, ಎಲ್ಲವನ್ನ ಕಲ್ತಿದ್ಯೋ? ಹೌದು, ಎಲ್ಲವನ್ನ ಕಲ್ತಿದ್ದೇನೆ. ಯಾವುದನ್ನ ಕಲಿಯುವುದರಿಂದ ಎಲ್ಲವನ್ನೂ ತಿಳಿದಂತಾಗತ್ತೋ ಅದು ಗೊತ್ತಾ ನಿನಗೆ? ಇವನೇನ್ ಹೇಳ್ಬೇಕು ಪುಣ್ಯಾತ್ಮ? ಅದನ್ನು ಹೇಳ್ಕೊಡ್ಲಿಲ್ಲ ನಮ್ಮ ಗುರುಗಳು, ಬಹುಶಃ ಅವರಿಗೂ ಗೊತ್ತಿಲ್ಲ ಅಂತ ಕಾಣಿಸ್ತದೆ ಅಂತ ಹೇಳ್ತಾರೆ. ಉದ್ದಾಲಕ ಮಹರ್ಷಿಗಳು ಹೇಳ್ತಾರೆ, ತಿಳ್ಕೊಳ್ಬೇಕು ಅದನ್ನ. ಶ್ವೇತಕೇತು ಹೇಳ್ತಾನೆ, ನೀನೇ ಹೇಳ್ಕೊಡು, ನೀನೇ ಗುರು, ನಿನಗೆ ಗೊತ್ತಿದೆಯಲ್ಲ. ಆಗ ಉದ್ದಾಲಕ ಋಷಿಗಳು ಗುರುಗಳಾಗ್ತಾರೆ, ಮಗ ಶಿಷ್ಯನಾಗ್ತಾನೆ. ಆಗ ಅವರು ಹೇಳ್ತಾರೆ, ಮಡಿಕೆ, ಕುಡಿಕೆ, ಹಂಡೆ ಮೊದಲಾದ ಆಕಾರದಲ್ಲಿ ಕಾಣತಕ್ಕಂತಹ ಈ ಏನು ಮಣ್ಣಿನ ಆಕಾರಗಳಿದೆಯೋ ಅದು ಕೇವಲ ನಾಮರೂಪಗಳಷ್ಟೇ, ಅದು ಸತ್ಯವಲ್ಲ. ಮಣ್ಣು ಮಾತ್ರ ಸತ್ಯ. ಕಾಲ್ಗೆಜ್ಜೆ, ಮೂಗಿನ ಮೂಗುತಿ, ಕುತ್ತಿಗೆ ಹಾರ, ಕೈಯಲ್ಲಿ ಬಳೆ ಎನ್ನುವ ರೀತಿಯಲ್ಲಿ ಚಿನ್ನ ಅನೇಕ ವಿಧದ ಆಕಾರವನ್ನ ಹೊಂದಿದ್ರೆ ಆ ನಾಮರೂಪಗಳು ಸತ್ಯವಲ್ಲ. ಅದರ ಒಳಗಡೆ ಇರತಕ್ಕಂಥ ಚಿನ್ನ ಮಾತ್ರ ಸತ್ಯ. ಹಾಗೆ ಸನಿಕೆ, ಒನಕೆ, ಕುಡಿಕೆ, ಬೇರೆ ಬೇರೆ ರೀತಿಯಲ್ಲಿ ಇರತಕ್ಕಂತಹ ಕಬ್ಬಿಣದ ಆಯುಧಗಳು ಏನಿದೆಯೋ ಅದು ಕೇವಲ ನಾಮರೂಪಗಳು ಮಾತ್ರ, ಒಳಗೆ ಇರುವ ಕಬ್ಬಿಣ ಮಾತ್ರ ಸತ್ಯ. ಹೇಗೋ ಹಾಗೆ ಈ ಜಗತ್ತಿನ ನಾಮರೂಪ ಕ್ರಿಯೆಯ ಮೂಲಕ ಏನು ಕಾಣ್ತಾ ಇದೆಯೋ ಅದು ಕೇವಲ ನಾಮರೂಪ ಕ್ರಿಯೆಗಳಷ್ಟೇ, ಅದು ಸತ್ಯವಲ್ಲ. ಅದಕ್ಕೆ ಆಶ್ರಯವಾದ ಪರಬ್ರಹ್ಮ ವಸ್ತು ಒಂದೇ ಸತ್ಯ. ಇದನ್ನು ತಿಳ್ಕೊಳ್ಬೇಕು. ಸದೇವ ಸೌಮ್ಯ ಇದಮಗ್ರ ಆಸೀತ್ ಏಕಮೇವಾದ್ವಿತೀಯಂ ಎಂಬುದಾಗಿ ಉಪದೇಶವನ್ನ ಕೊಡ್ತಾರೆ. ಸದ್ವಿದ್ಯಾ ಎಂಬುದಾಗಿ ಕರೀತಾರೆ ಇದಕ್ಕೆ. ಇದರಲ್ಲಿಯೇ ಬರುವುದು ತತ್ವಮಸಿ 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 ಅಂತ 9 ಬಾರಿ ಮಗನಾದ ಶ್ವೇತಕೇತುಗೆ ಉದ್ದಾಲಕ ಮಹರ್ಷಿಗಳು ಉಪದೇಶವನ್ನ ಕೊಡತಕ್ಕಂಥದ್ದು. ಕಾಣುವ, ಅನುಭವಿಸುವ, ಕೇಳುವ ಈ ಪ್ರಪಂಚವು ಕೇವಲ ನಾಮರೂಪ ಕ್ರಿಯೆ. ಅದರಲ್ಲಿ ಆಧ್ಯಾತ್ಮವಿಲ್ಲ, ನೈಜತೆ ಇಲ್ಲ, ಬದಲಾವಣೆ ಆಗತಕ್ಕಂಥದ್ದು. ಆದರೆ ನಿಜವಾದ ವಸ್ತು ಯಾವುದು? ಇದಕ್ಕೆ ಆಶ್ರಯವನ್ನು ಕೊಟ್ಟಂತಹ ಆತ್ಮವಸ್ತು, ಅರಿವು, ಪ್ರಜ್ಞೆ, ಕಾನ್ಶಿಯಸ್ನೆಸ್ ಅಂತ ನಾವೇನು ಹೇಳ್ತೇವೋ ಅದೇ ಈ ಜಗತ್ತಿನ ರೂಪದಲ್ಲಿ ತೋರ್ತಾ ಇದೆ. ಆತ್ಮ ಒಂದೇ ಸತ್ಯ, ತೋರುವ ಈ ಜಗತ್ತು ಮಿಥ್ಯ. ಆ ಮಿಥ್ಯ ಅನ್ನುವಂತಹ ಶಬ್ದದನ್ನ ಇಲ್ಲಿ ಅಸತ್ ಅಂತ ಕರೆದಿದ್ದಾರೆ. ನೋಡಿ, ಸಂಸ್ಕೃತದಲ್ಲಿ 3 ಶಬ್ದಗಳಿವೆ, ಸತ್, ಅಸತ್, ಮಿಥ್ಯಾ ಅಂತ. 3 ಅರ್ಥ ಮಾಡಿಕೊಳ್ಳಬೇಕು. ಸತ್ ಅಂದ್ರೆ ಏನು? ಯಾವುದು ಎಲ್ಲಾ ಕಾಲದಲ್ಲಿಯೂ ಒಂದೇ ತೆರನಾಗಿರ್ತದೋ ಅದು ಸದ್ವಸ್ತು. ಅಸತು ಅಂದ್ರೆ ಯಾವುದು ಯಾವಾಗಲೂ ಇರ್ಲಿಲ್ವೋ ಅದು ಅಸತು. ಅಂಥದ್ಯಾವುದು? ಕಾಲ್ಪನಿಕ ವಸ್ತುಗಳು. ನನ್ನ ತಲೆಯ ಮೇಲೆ ಕೂಡು, ಬಂಜೆಯ ಮಗ, ಗಂಧರ್ವ ನಗರ, ಈ ವಸ್ತುಗಳೆಲ್ಲ ಬರೀ ಕಲ್ಪನೆಗಷ್ಟೇ ಹೊರತು ವಾಸ್ತವವಾಗಿ ವಸ್ತುಗಳಿಲ್ಲ ಅಲ್ಲಿ. ಅದಕ್ಕೆ ಅಲೀಕಾ ಅಂತ ಕರೀತಾರೆ, ಅಥವಾ ತುಚ್ಛ ಎಂಬುದಾಗಿ ಒಂದು ಕೂಡ ಶಬ್ದ ಇದೆ. ಸಾಮಾನ್ಯವಾಗಿ ಅಸತ್ ಅಂತಲೂ ಕರೀತಾರೆ.
ಇನ್ನೊಂದು ಶಬ್ದ ಇದೆ ಮಿಥ್ಯಾ ಅಂತ. ಮಿಥ್ಯಾ ಅಂದ್ರೆ ಏನು? ವಸ್ತುವು ಯಾವಾಗಲೂ ಇದ್ರೆ ಸತ್ತು, ವಸ್ತುವು ಇಲ್ಲದೇ ಇದ್ರೂ ಕಲ್ಪನೆಗೆ ಸಿಗುವಂಥದ್ದು ಅಸತ್ತು. ಮಿಥ್ಯಾ ಅಂದ್ರೆ ಯಾವುದು? ವಸ್ತು ಅಜ್ಞಾನ ಕಾಲದಲ್ಲಿ ಇದ್ದಂತೆ ತೋರಿ ಸಮ್ಯಕ್ ಜ್ಞಾನವಾದ ಮೇಲೆ ಅದರ ಅಸ್ತಿತ್ವ ನಷ್ಟವಾದರೆ ಅದಕ್ಕೆ ಮಿಥ್ಯಾ ಅಂತ ಕರೀತಾರೆ. ಉದಾಹರಣೆಗೆ, ನಾನು ಮರಳುಗಾಡಿನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೇನೆ, ತುಂಬಾ ಬಾಯಾರಿಕೆ ಆಗಿದೆ, ದೂರದಲ್ಲಿ ನೋಡ್ತೇನೆ ಅಲ್ಲೊಂದು ಜಲ ಕಾಣಿಸ್ತಾ ಇದೆ. ಅಯ್ಯೋ, ಇಂಥ ಮರುಭೂಮಿಯಲ್ಲೂ ಆ ತಣ್ಣನೆ ನೀರು ಸಿಗ್ತಾ ಇದೆಯಲ್ಲ ಅಂತ ಹೇಳ್ಕೊಂಡು ಖುಷಿಯಲ್ಲಿ ಹತ್ರ ಹೋಗಿ ನೋಡ್ತೇನೆ, ಅಲ್ಲಿ ಮರಳು ಮಾತ್ರ, ನೀರು ಇಲ್ಲ. ಹಾಗೆ ನನಗೆ ಕಾಣಿಸಿದ್ದು ಜಲ ಸುಳ್ಳೋ? ಕಾಣಿಸಿದ್ದು ಸತ್ಯ. ಆ ನೀರು, ಅದರಲ್ಲಿರ್ತಕ್ಕಂಥ ಅಲೆಗಳು, ದೊಡ್ಡದಾದ ಕೆರೆ ಎಲ್ಲವೂ ಕಾಣಿಸಿತು. ಆದರೆ ವಾಸ್ತವ ಹತ್ರ ಹೋಗಿ ನೋಡಿದಾಗ ಅದು ಇರಲಿಲ್ಲ. ತಿಳಿಯದೇ ಇದ್ದಾಗ ಇದ್ದಂತೆ ತೋಡಿ, ತಿಳಿದ ಮೇಲೆ ನಷ್ಟವಾಗ್ತದೆ, ಅದರ ಅಸ್ತಿತ್ವ ನಷ್ಟವಾಗತಕ್ಕಂಥದ್ದು ಮಿಥ್ಯಾ ಎಂಬುದಾಗಿ ಕರೀತಾರೆ. ಇನ್ನೊಂದು ಉದಾಹರಣೆ ಕೊಡುವುದಾದ್ರೆ, ನಮ್ಮ ಕನಸು. ನಾವು ಕನಸಿನಲ್ಲಿ ಎಂತೆಂಥ ಅನುಭವಗಳನ್ನು ಪಡಿತೇವೆ. ಮಹಾರಾಜ ಆಗಿರುವ ಕನಸೋ, ತಿರುಕನ ಆಗಿರುವ ಕನಸೋ, ಪ್ರಾಣಿಯೋ ಪಕ್ಷಿಯೋ ಏನೋ ಆಗಿರುವ ಕನಸು, ಸಂಸಾರಿ ಆಗಿರುವ ಕನಸು, ಎಲ್ಲ ರೀತಿಯ ಕನಸಿನ ಅನುಭವಗಳನ್ನು ಪಡಿತೇವೆ. ಅನುಭವಗಳನ್ನು ಪಡೆಯುತ್ತಾ ಇರುವಾಗ ಇದು ಸತ್ಯವೆಂದೇ ಭ್ರಮಿಸುತ್ತೇವೆ. ಯಾವಾಗ ಎಚ್ಚರ ಆಗ್ತದೋ, ಕನಸಿಂದ ಹೊರಗಡೆಗೆ ಬರ್ತೇವೋ, ಅವಾಗ ಏನ್ ಹೇಳ್ತೇವೆ ನಾವು? ಅಯ್ಯೋ, ಅದು ಸುಳ್ಳು, ಅದು ಬರೀ ಕನಸಾಗಿತ್ತು. ಹಾಗಿಲ್ಲದೆ ಇದ್ದಿದ್ರೆ, ಕನಸಲ್ಲಿ ನೀವು ಸಾಲ ಮಾಡಿದ್ರೆ ಎಚ್ಚರದ ಅವಸ್ಥೆಯಲ್ಲಿ ತುಂಬಾ ಪ್ರಸಂಗ ಬರ್ತಿತ್ತು. ಕನಸಲ್ಲಿ ಮದುವೆ ಆಗಿರೋ ಹೆಣ್ಣಿನ ಬಗ್ಗೆ ಎಚ್ಚರದವಳಿಗೆ ಕೋಪ ಬರ್ತಿತ್ತು. ಅಯ್ಯೋ, ಕನಸಲ್ಲೊಂದು ಮದುವೆ ಆಯ್ತು ಅಂತ ಹೇಳಿದ್ರೆ ಎಚ್ಚರದ ಹೆಂಡತಿ ಕೋಪಗೊಳ್ಳಲ್ಲ. ಯಾಕೆ? ಅದು ಮಿಥ್ಯ, ಅದು ಸುಳ್ಳು, ಅವಳಿಗೆ ಗೊತ್ತು. ಆದರೆ ಕನಸಿನ ಅನುಭವದ ಸಮಯದಲ್ಲಿ ಸತ್ಯದ ಹಾಗೆ ಕಂಡಿತ್ತು. ಎಚ್ಚರ ಆದಮೇಲೆ ಸುಳ್ಳು ಅಂತ ಗೊತ್ತಾಯ್ತು. ಎಚ್ಚರ ಮಾತ್ರ ಸತ್ಯ, ಎಚ್ಚರದವನು ಮಾತ್ರ ಸತ್ಯ, ಕನಸಿನವನು ಮತ್ತು ಕನಸಿನ ಅನುಭವ ಎರಡೂ ಬರೀ ಸುಳ್ಳಾದ ತೋರಿಕೆ. ಇದಕ್ಕೆ ಮಿಥ್ಯ ಅಂತ ಹೇಳ್ತಾರೆ. ಈಗ 3 ರೀತಿಯ ಅನುಭವಗಳು. ಯಾವಾಗಲೂ ಒಂದೇ ತೆರನಾಗಿರುವುದು ಸತ್ತು, ಇಲ್ಲದೇ ಇರತಕ್ಕಂತಹ ಬರೀ ಕಲ್ಪನೆಗೆ ಸಿಗುವಂಥದ್ದು ಅಸತ್, ತುಚ್ಛ, ಅಲೀಕ. ಅಜ್ಞಾನ ಕಾಲದಲ್ಲಿ ವಾಸ್ತವವಾಗಿ ಇದ್ದಂತೆ ತೋರಿ ಅದರ ವಸ್ತುಸ್ಥಿತಿಯನ್ನು ಅರಿತುಕೊಂಡಾಗ ಅದು ಸ್ವತಂತ್ರವಾಗಿರುವ ವಸ್ತುವಲ್ಲ, ಅದು ತೋರಿಕೆ ಮಾತ್ರ ಎಂಬುದಾಗಿ ಗೊತ್ತಾದರೆ ಅದಕ್ಕೆ ಮಿಥ್ಯ ಅಂತ ಹೇಳ್ತಾರೆ. ಈಗ ಇಲ್ಲಿ ಸದ್ವಸ್ತುವಿಗೆ ಇಲ್ಲದಿರುವಿಕೆ ಇಲ್ಲ, ಅಸದ್ವಸ್ತುವಿಗೆ ಇರುವಿಕೆ ಇಲ್ಲ ಎಂಬುದಾಗಿ ಹೇಳಿದ್ದಾನೆ. ಇಲ್ಲಿ ಅಸತ್ ಎನ್ನುವ ಶಬ್ದವನ್ನ ಮಿಥ್ಯಾ ಎಂಬ ಅರ್ಥದಲ್ಲಿ ನಾವು ತೆಗೆದುಕೊಳ್ಳಬೇಕು. ಯಾಕಂದ್ರೆ ಅಸದ್ವಸ್ತು ಮೊಲದ ಕೊಂಬಿನ ಹಾಗೆ ಬರೀ ಕಲ್ಪನೆ ಮಾತ್ರ ಆಗಿದ್ರೆ ಅದರ ಇಲ್ಲದಿರುವಿಕೆ ಇಲ್ಲ ಅಂತ ಹೇಳುವ ಪ್ರಮೇಯವೇ ಇಲ್ಲ. ಯಾಕಂದ್ರೆ ಅಸದ್ವಸ್ತು ಇಲ್ಲ ಎಂಬುದು ಸ್ಪಷ್ಟವಾಗಿದೆ. ನನ್ನ ತಲೆಯ ಮೇಲೆ ಕೋಡಿಲ್ಲ ಅನ್ನೋದು ಹೇಳಬೇಕಾಗಿಲ್ಲ, ಅದು ಸ್ಪಷ್ಟ ಇದೆ. ಹಾಗಾದ್ರೆ ಅಸದ್ವಸ್ತುವಿಗೆ ಇಲ್ಲದಿರುವಿಕೆ ಇರುವಿಕೆ ಇಲ್ಲ ಎಂಬುದನ್ನ ಹೇಳ್ತಿದ್ದಾನೆ ಅಂದ್ರೆ ಈ ದೃಶ್ಯ ಪ್ರಪಂಚದ ಬಗ್ಗೆ ಹೇಳ್ತಿದ್ದಾನೆ. ಈ ದೃಶ್ಯ ಪ್ರಪಂಚ ಮತ್ತು ಶರೀರ ಮನಸ್ಸುಗಳೆಲ್ಲವೂ ಕೂಡ ಮಿಥ್ಯ ಆಗಿದೆ ಅಂತ. ಅದಕ್ಕೆ ವಾಸ್ತವವಾದ ಅಸ್ತಿತ್ವ ಇಲ್ಲ. ಮಡಿಕೆ ಮತ್ತು ಮಣ್ಣಿನ ದೃಷ್ಟಾಂತ ಕೊಡುವುದಾದ್ರೆ, ಮಡಿಕೆಯ ನಾಮ, ರೂಪ ಮತ್ತು ಕ್ರಿಯೆ ಇವೆಲ್ಲವೂ ಕೂಡ ಅಸತ್ ಆಗಿದೆ. ಅದರ ಅರ್ಥ ಮಿಥ್ಯ ಆಗಿದೆ, ಅದು ವಾಸ್ತವವಾಗಿ ಇರುವುದಿಲ್ಲ. ಹಾಗಾದ್ರೆ ಇರುವಂಥದ್ದು ಯಾವುದು? ಮಣ್ಣು ಮಾತ್ರ. ಸದ್ವಸ್ತುವಿಗೆ ಅಭಾವವಿರುವುದಿಲ್ಲ ಅಂದ್ರೆ ಸದ್ವಸ್ತು ಎಂದೂ ನಷ್ಟವಾಗುವುದಿಲ್ಲ, ಅಸದ್ವಸ್ತು ಎಂದೂ ಇರುವುದಿಲ್ಲ ಎಂಬುದಾಗಿ ಹೇಳಿದ್ದಾನೆ. ಇಲ್ಲಿ ಮಿಥ್ಯಾ ಪ್ರಪಂಚವು ಎಂದೆಂದೂ ಇರುವ ವಸ್ತುವಲ್ಲ,
ಅದಕ್ಕೆ ಆಶ್ರಯವಾದಂತಹ ಆ ಪರಬ್ರಹ್ಮ ಅಥವಾ ಆತ್ಮವಸ್ತು ಮಾತ್ರವೇ ಎಂದೆಂದು ಒಂದೇ ತೆರನಾಗಿ ಇರತಕ್ಕಂಥದ್ದು. ಇದೇ ಸದ್ ಅಸದ್ವಿವೇಕ ಎಂಬುದಾಗಿ ಹೇಳ್ತಾರೆ. ಬ್ರಹ್ಮ ಸತ್ಯಂ ಜಗನ್ ಮಿಥ್ಯ. ಕಣ್ಣಿಗೆ ಕಾಣುವ ಪ್ರಪಂಚ ಅನ್ನುವುದು ಕೇವಲ ನಾಮರೂಪ ಕ್ರಿಯೆ. ಅದಕ್ಕೆ ಆಶ್ರಯವಾಗಿರತಕ್ಕಂತಹ ಪರಬ್ರಹ್ಮ ವಸ್ತು ಒಂದೇ. ಯದ್ರೂಪೇಣ ಯನ್ನಿಶ್ಚಿತಂ ತದ್ರೂಪಂ ನ ವ್ಯಭಿಚರತೀತಿ ಸತ್, ಯದ್ರೂಪೇಣ ಯನ್ನಿಶ್ಚಿತಂ ತದ್ವ್ಯಭಿಚರತೀತಿ ಅಸತ್ ಅಂತ ತೈತ್ತಿರೀಯದಲ್ಲಿ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಭಾಷ್ಯ ಬರೆಯುವಾಗ ಶಂಕರ ಭಗವತ್ಪಾದರು ಸತ್ಪದಕ್ಕೆ ಕೊಟ್ಟಂತಹ ವ್ಯಾಖ್ಯಾನ. ಯದ್ರೂಪೇಣ ಯನ್ನಿಶ್ಚಿತಂ ತದ್ ನ ವ್ಯಭಿಚರತಿ. ಇದು ಹೀಗೆ ಅಂತ ನೀವೊಮ್ಮೆ ನಿಶ್ಚಯ ಮಾಡಿದ್ಮೇಲೆ ಅದು ಬದಲಾವಣೆ ಆಗದೇ ಇದ್ರೆ ಅದು ಸತ್ತು, ಸದ್ವಸ್ತು. ಇದು ಹೀಗೆ ಅಂತ ನೀವೊಂದು ನಿಶ್ಚಯ ಮಾಡಿದ್ಮೇಲೆ ಅದು ಬದಲಾವಣೆ ಆದ್ರೆ ಅದು ಅಸದ್ವಸ್ತು. ಯದ್ರೂಪೇಣ ಯನ್ನಿಶ್ಚಿತಂ ತದ್ ವ್ಯಭಿಚರತಿ. ಅದು ಬದಲಾವಣೆ ಆದ್ರೆ ಅದು ಅಸದ್ವಸ್ತು. ಈ ಉದಾಹರಣೆಗೆ ನಾವು ನೀರು ಕಾಯಿಸಿ ಬಿಸಿ ಮಾಡಿದ್ದೇವೆ. ನೀರು ಬಿಸಿಯಾಗಿದೆ, ಬಿಸಿಯಾದ ನೀರು ಅಂತ ಹೇಳ್ತೇವೆ. ಈ ಬಿಸಿಯಾದ ನೀರು ಅಂತ ನಾವೇನ್ ನಿಶ್ಚಯ ಮಾಡ್ತೇವೋ ಅದು ಸತ್ತೋ ಅಸತ್ತೋ? ಆ ಬಿಸಿತ್ವ ಸಂಸ್ಕೃತ ಕನ್ನಡದಲ್ಲಿ ಪ್ರಯೋಗ, ಅದು ಭಾವ ರೂಪ. ಆ ಬಿಸಿ ಅನ್ನುವಂತಹ ಗುಣ ಏನಿದೆ ಅದು ಯಾವಾಗಲೂ ಇರೋಲ್ಲ, ಸ್ವಲ್ಪ ಹೊತ್ತ ಮೇಲೆ ತಣ್ಣಗಾಗುತ್ತದೆ. ಅಂದ್ರೆ ಅದು ಅಸದ್ ವಸ್ತು. ನೀರಿನಲ್ಲಿರುವ ಬಿಸಿ ಅನ್ನೋದು ಅಸದ್ ವಸ್ತು. ಅದೇ ಬೆಂಕಿಯಲ್ಲಿರುವ ಬಿಸಿ ಯಾವಾಗಲೂ ಇರತಕ್ಕಂಥದ್ದು. ಬೆಂಕಿ ಬಿಸಿಯಾಗಿದೆ ಎನ್ನುವ ಡೆಫಿನಿಷನ್ ಏನಿದೆ ಎಂದು ಬದಲಾವಣೆ ಆಗಲ್ಲ, ಅದು ಸದ್ವಸ್ತು. ಇಂಟ್ರೆನ್ಸಿಕ್ ರಿಯಾಲಿಟಿ ಅಂತ ಹೇಳ್ತಾರೆ, ಸ್ವರೂಪ ಗುಣ. ಇದೊಂದು ಆಗಂತುಕ ಗುಣ, ಇನ್ಸಿಡೆಂಟಲ್ ರಿಯಾಲಿಟಿ. ಆದ್ದರಿಂದ ಈ ಜಗತ್ತಿನಲ್ಲಿ ಕಾಣತಕ್ಕಂತಹ ಎಲ್ಲಾ ನಾಮರೂಪಗಳೇನಿದೆಯೋ ಅದು ಆಗಂತುಕ ವಸ್ತುವೇ ಹೊರತು ವಾಸ್ತವ ಸತ್ಯ ಅಲ್ಲ. ವಾಸ್ತವವಾದದ್ದು ಇದಕ್ಕೆ ಆಶ್ರಯವಾಗಿರುವ, ಇದನ್ನು ಬೆಳಗುತ್ತಿರುವ ಆ ಸದ್ವಸ್ತುವಾದ ಆತ್ಮ ಒಂದೇ, ಯಾವಾಗಲೂ ಒಂದೇ ತೆರನಾಗಿರತಕ್ಕಂಥ ಸತ್ಯವಾಗಿದೆ. ಇದನ್ನು ಯಾಕೆ ಹೇಳ್ತಿದ್ದಾನೆ ಭಗವಂತ ಅಂದ್ರೆ, ಯಾವುದು ಒಂದೇ ತೆರನಾಗಿರುತ್ತೋ ಅದಕ್ಕೆ ಅಂಟುಕೋ, ಯಾವುದು ಬದಲಾವಣೆ ಆಗ್ತಾ ಇರುತ್ತೋ ಮಿಥ್ಯಾ ಪ್ರಪಂಚಕ್ಕೆ ಅದಕ್ಕೆ ಅಂಟುಕೊಳ್ಳಬೇಡ. ಈ ಮಿಥ್ಯಾ ಪ್ರಪಂಚಕ್ಕೆ ಇನ್ನೊಂದು ಹೆಸರು ಮಾಯೆ. ಈ ಮಾಯೆಗೆ ಅಂಟುಕೊಂಡು ನಾವು ಅಳ್ತಾ ಇದ್ದೇವೆ. ಮಾಯಾಧೀಶನಾದಂತಹ ಆತ್ಮನಿಗೆ ಅಥವಾ ಪರಮಾತ್ಮನಿಗೆ ಅಂಟುಕೊಂಡರೆ ಈ ಅಳುವಿಕೆ ನಮಗೆ ಬರ್ತಿರ್ಲಿಲ್ಲ. ಆದ್ರಿಂದ ಮಾಯಾಂತು ಪ್ರಕೃತಿ ವಿದ್ಯಾತ್ ಮಾಯಿನಂತು ಮಹೇಶ್ವರಂ. ಪ್ರಕೃತಿಯೇ ಮಾಯೆ, ಮಾಯಿನಂ ಅದನ್ನ ಅಧೀಶ್ವರನಾದಂತಹ ಆತ್ಮವಸ್ತುವೇ ಆ ಪರಮಾತ್ಮನಿದ್ದಾನೆ. ಅವನಲ್ಲಿ ಆಶ್ರಯ ಪಡೆದುಕೋ, ಅವನು ಒಂದೇ ರೀತಿಯಾಗಿರ್ತಾನೆ. ಈ ಮಾಯೆ ಬದಲಾವಣೆ ಆಗ್ತಾ ಇರ್ತದೆ, ಅದಕ್ಕೆ ಅಂಟುಕೊಳ್ಳಬೇಡ ಅಂತ ಹೇಳುವುದಕ್ಕೆ ಈ ಸದಸದ್ವಿವೇಕವನ್ನ ಮಾಡಿ ಅದನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಬದುಕಬೇಕು. ಅವನೇ ತತ್ವದರ್ಶಿ ಎಂಬುದಾಗಿ ಭಗವಂತ ನಮಗೆ ತಿಳಿಸಿಕೊಡ್ತಾ ಇದ್ದಾನೆ. ಆದ್ದರಿಂದ ಎರಡನೇ ಲಕ್ಷಣ, ಆತ್ಮನು ಸದ್ವಸ್ತು, ಯಾವಾಗಲೂ ಒಂದೇ ತೆರನಾಗಿರತಕ್ಕಂಥದ್ದು ಎಂಬುದಾಗಿ ಈ ಶ್ಲೋಕದಲ್ಲಿ ನೋಡಿದೆವು. ಇನ್ನು ಹೆಚ್ಚಿನ ವಿಚಾರವನ್ನ ನಾವು ಬುಧವಾರಕ್ಕೆ ನೋಡೋಣ. ನಾನು